ಕಳೆದ ಭಾಗದಲ್ಲಿ ನಾವು ನೋಡಿರೋದು ಹೌ ವಿ ಸಸ್ಟೈನ್ ಇನ್ ಗಾಡ್. ಈ ವಿಷಯದಲ್ಲಿ ಇದು ಪವಿತ್ರಾತ್ಮನ ನಮಗೆ ಕೊಡುವಂತ 6ನೇ ಸಹಾಯ. ಈ 6ನೇ ಸಹಾಯದಲ್ಲಿ ನಾವು ಹಲವಾರು ವಿಷಯಗಳು ನೋಡಿದ್ವಿ. ಹೌ ವಿ ಸಸ್ಟೈನ್ ಅಂತ ಹೇಳುವ ಹಲವಾರು ವಿಷಯಗಳನ್ನು ನೋಡಿದ್ವಿ. ವಿಶುದ್ಧ ಜೀವನ ಯಾವ ರೀತಿಯಲ್ಲಿ ನಡೆಸಬೇಕು, ಸುಮಾರು. ಕಳೆದ ಭಾಗದಲ್ಲಿ ಆ ವಿಷಯದಲ್ಲಿ 6ನೇ ಪಾಯಿಂಟ್ ಆಗಿರೋದು ಲಾಸ್ಟ್ ಸೆಷನ್ ನಾವು ಹೇಳಿರೋದು, ನಮ್ಮನ್ನೇ ನಾವು ಯಾವ ರೀತಿಯಲ್ಲಿ ದೇವರಲ್ಲಿ ಉಳಿಸ್ಕೊಬೇಕು ಅಂತ ಹೇಳೋದ್ರಲ್ಲಿ ಅನ್ಯೋನ್ಯತೆಯಲ್ಲಿ ಫೆಲೋಶಿಪ್ ಅಲ್ಲಿ ನಾವು ಹೇಗಿರ್ಬೇಕು ಹೆಂಗಿರ್ಬೇಕು ಅಂದ ರೀತಿಯಲ್ಲಿ 1 ಕೊರಿಂಥೀಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ದೇವರು ನಂಬಿಗಸ್ತನೋ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಅನ್ಯೋನ್ಯತೆ ಅಂತ ಹೇಳುವಾಗ ಆ ಅನ್ಯೋನ್ಯತೆ ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳುವಾಗ, ಅದು ಕರೆದಿರೋದು ಕರ್ತನಾದ ನಮ್ಮ ತಂದೆಯಾದ ದೇವರು. ಯಾರ ಅನ್ಯೋನ್ಯತೆ ಇದೆ ಇಲ್ಲಿ? ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆ ಕಳೆದ ಭಾಗದಲ್ಲಿ ನಾವು ನೋಡಿರೋದು. ಆದರದಿಂದ ನಮ್ಮ ಮಾತುಗಳು ಒಂದೇ ಆಗಿರ್ಬೇಕು. ಅನ್ಯೋನ್ಯತೆ ಅಂತ ಹೇಳುವಾಗ ಒಂದೇ ರೀತಿಯಲ್ಲಿ ಯೋಜನೆ ಮಾಡೋದು, ಒಂದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡೋದು ವಿಷಯ ಆಗ್ಲಿ, ಯೋಜನೆ ಮಾಡೋದು ವಿಷಯ ಆಗ್ಲಿ, ಮಾತಾಡೋ ವಿಷಯದಲ್ಲಿ ಆಗ್ಲಿ ಒಂದೇ ರೀತಿಯಲ್ಲಿ ಇರ್ಬೇಕು. ಮೀನ್ಸ್ ಅದು ಒಂದೇ ಅರ್ಥವುಳ್ಳದಾಗಿ ಇರಬೇಕು ಅಂತ. ಇವತ್ತು ಆ ವಿಷಯದಲ್ಲಿ ಹೌ ವಿ ಸಸ್ಟೈನ್ ಇನ್ ಗಾಡ್, ಅದೊಂದು ಲಾಸ್ಟ್ ಪಾಯಿಂಟ್ ಅಂತ ಹೇಳ್ತಾ ಇರೋದು 7ನೇ ಪಾಯಿಂಟ್. ದೇವರ ಮಹಿಮೆಯಲ್ಲಿ ನಾವು ಆಶ್ರಯ ಪಡಬೇಕು. ದೇವರಲ್ಲಿ ನಮ್ಮನ್ನ ನಾವು ಉಳಿಸ್ಕೊಬೇಕು ಅಂತ ಹೇಳಿದ್ರೆ ಆ ದೇವರ ಮಹಿಮೆಯಲ್ಲಿ ನಾವು ಆಶ್ರಯ ಪಡಬೇಕು. ಅಂದ್ರೆ ವಿ ಡಿಪೆಂಡ್ ಅಪಾನ್ ಗ್ಲೋರಿ ಆಫ್ ದ ಗಾಡ್ ಆರ್ ಗ್ರೇಟ್ನೆಸ್ ಆಫ್ ಗಾಡ್. ಆ ದೇವರ ಮಹತ್ವದಲ್ಲಿ, ದೇವರ ಮಹಿಮೆಯಲ್ಲಿ. ಅದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ಆಗಲೇ ಹೇಳಿದೆಯಲ್ಲ, ಕರೆದಿರೋದು ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆ ಕರೆದವನು ದೇವರು ಕರೆದಿರೋದು. ಇಲ್ಲಿ ನೋಡುವಾಗ ಹಾಗಿರುವಾಗ ನಮ್ಮ ಯೋಗ್ಯತೆ ಯಾವುದು ಇದರಲಿಲ್ಲ. ನಮ್ಮ ಯೋಗ್ಯತೆಯಿಂದ, ನಮ್ಮ ಜೀವನದ ರೀತಿಯಿಂದ ಏನೂ ಅಲ್ಲ, ದೇವರ ಕರುಣೆಯಿಂದ, ಮಹಿಮೆಯಿಂದ, ಕೃಪೆಯಿಂದ. ನಾವು ಕೆಲವೊಂದು ವ್ಯಕ್ತಿಗಳ ಕುರಿತಾಗಿ ನಾವು ಹೇಳ್ತೀವಿ, ಈಸ್ ಅ ವೆರಿ ಗುಡ್ ಗ್ರೇಟ್ ಪರ್ಸನ್ ಅಂತ. ಅಂದ್ರೆ ಗ್ರೇಟ್ ಪರ್ಸನ್ ಅಂತ ಹೇಳುವಾಗ ನಮಕ್ಕಿಂತನೂ ಹೆಚ್ಚಾಗಿಲ್ಲ, ಸಾಧಾರಣ ಮನುಷ್ಯನಿಕ್ಕಿಂತನೂ ಹೆಚ್ಚಾಗಿ ಏನೋ ಒಂದು ಒಳ್ಳೆ ಸ್ವಭಾವ ಇರ್ಬೋದು, ಇಲ್ಲಾಂದ್ರೆ ಒಳ್ಳೆ ಒಂದು ಮಾತಿರ್ಬೋದು, ಒಳ್ಳೆ ಒಂದು ಯೋಜನೆಗಳಿರ್ಬೋದು. ಅದು ಒಂದು ಗ್ರೇಟ್ನೆಸ್ ಆಗಿ ನಮಗಿಂತ ಮಹತ್ವವನ್ನು ಇರುವಂತ ಗ್ರೇಟೆಸ್ಟ್ ಇರುವಂತ ವ್ಯಕ್ತಿ. ಇಲ್ಲಿ ದೇವರಿಗೆ ನಮ್ಮ ವಿಶ್ವಾಸಿಗಳ ಮಧ್ಯದಲ್ಲಿ ನೋಡುವಾಗ ದೇವರ ಮಹಿಮೆ ಅಂತ ಹೇಳುವಾಗ ಸಾಧಾರಣ ಪ್ರಾಪಂಚಿಕವಾಗಿ ವ್ಯಕ್ತಿಗಳಿಂದ ಗ್ರೇಟ್ನೆಸ್ ಅಲ್ಲ. ಅದು ಮುಂದೆ ನಾವು ನೋಡೋಣ. ಇದು ಏನಂತ ಹೇಳಿದ್ರೆ, ಈ ದೇವರ ಮಹಿಮೆ ಮೇಲೆ ಡಿಪೆಂಡ್ ಅಪಾನ್ ಗಾಡ್ಸ್ ಗ್ಲೋರಿ ಅಂತ ಇಲ್ಲಾಂದ್ರೆ ಆ ಗ್ರೇಟ್ನೆಸ್ ಅಂತ ಹೇಳುವಾಗ ಅದು ಲಿವಿಂಗ್ ಫಾರ್ ಹಿಸ್ ಪರ್ಪಸ್. ದೇವರ ಮಹಿಮೆಯಲ್ಲಿ ನಾವು ಆಶ್ರಯಿಸಬೇಕು ಅಂತ ಹೇಳುವಾಗ ನಾವು ಜೀವಿಸಬೇಕಾಗಿರೋದು ಏನು ಹೇಳಿ? ಲಿವಿಂಗ್ ಫಾರ್ ಹಿಸ್ ಪರ್ಪಸ್. ದೇವರ ಆ ಉದ್ದೇಶವೇನು, ಅದಕ್ಕೋಸ್ಕರವೇನೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಜೀವದ ಕಾಲದಲ್ಲಿ ನಾವು ಬದುಕಬೇಕು. ಹೇಗೆ? ಟ್ರಸ್ಟಿಂಗ್ ಇನ್ ಹಿಸ್ ಪವರ್ ರಾದರ್ ದಾನ್ ಹ್ಯೂಮನ್ ಸ್ಟ್ರೆಂತ್. ಮನುಷ್ಯನ ಶಕ್ತಿಗಿಂತನೂ ಶಕ್ತಿಯೇ ಅದಕ್ಕಿಂತ ಹೆಚ್ಚಾಗಿ ಏನಾಗ್ಬೇಕು ಹೇಳಿ? ದೇವರಲ್ಲಿ ಇರುವ ಆ ದೇವರ ಶಕ್ತಿಯಲ್ಲಿರುವಂತ ನಂಬಿಕೆ, ಇದು ಮುಖ್ಯವಾಗಿ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ ದೇವರ ವಾಕ್ಯದಲ್ಲಿ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ, ನಿಮಗೆಲ್ಲ ತುಂಬಾ ಸುಪರಿಚಿತವಾದಂತ ದೇವರ ವಾಕ್ಯ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 31ನೇ ವಾಕ್ಯ. ಹೀಗಿರಲಾಗಿ ನೀವು ಉಂಡರು, ಕುಡಿದರು, ಇನ್ನೇನು ಮಾಡಿದರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಸ್ಪಷ್ಟವಾಗಿ ಇದ್ರಲ್ಲಿ ಒಂದು ವಿಷಯ ಇದೆ. ಇದು 2 ರೀತಿಯಲ್ಲಿ ನಾವು ತಗೋಬಹುದು. ಒಂದು ತಿನ್ನುವ ಕುಡಿಯುವ ವಿಷಯಗಳಲ್ಲಿ, ಅಂದ್ರೆ ಊಟ, ಹೊಟ್ಟೆಗೆ ಸಂಬಂಧಪಟ್ಟಿರೋದಂತ ವಿಷಯ. ಇಲ್ಲಿ ನೋಡಿ, ಹೀಗಿರಲಾಗಿ ನೀವು ಉಂಡ್ರು, ಕುಡಿದರು, ಇನ್ನೇನು ಮಾಡಿದರು. ಈ ಇನ್ನೇನು ಮಾಡಿದ್ರು ಅಂತ ಹೇಳುವಾಗ ಬಹಳ ಸುಂದರವಾಗಿ ಅಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಈ ದೇಹದಿಂದ, ನಮ್ಮ ಈ ಮಾತುಗಳಿಂದ, ನಮ್ಮ ಹೃದಯ ಆಲೋಚನೆಗಳಿಂದ ನಾವು ಏನು ಮಾಡಿ, ಅದು ಏನಾಗಿರ್ಬೇಕು?
ಇನ್ನೇನು ಮಾಡಿದ್ರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿ. ಅಂದ್ರೆ ಯೋಜನೆ ಮಾಡೋದಕ್ಕಿಂತ ಮುಂಚೆ ನಾವು ಯೋಜನೆ ಮಾಡಬೇಕು. ಇದು ನನ್ನ ದೇವರ ಘನತೆಗಾಗಿ, ಮಹಿಮೆಗಾಗಿ ನಾನು ಮಾಡಾದ್ಮೇಲೆ ಇದನ್ನ ರಿಸಲ್ಟ್ ನನ್ನ ದೇವರ ಮಹಿಮೆಗೋಸ್ಕರ. ಇದು ನಿಜವಾಗಲ್ಲ. ನಾವೆಲ್ಲ ಮಾಡಾದ್ಮೇಲೆ ದೇವರೇ, ನಾವು ಪ್ರಾರ್ಥನೆ ಮಾಡುವಾಗಲೂ ಹಂಗೆ ಮಾಡೋದಲ್ವಾ? ದೇವರೇ ನಿನ್ನ ಚಿತ್ತವಾದ್ರೆ. ಆದ್ರೆ ಈ ದೇವರ ಚಿತ್ತವನ್ನು ಅರಿತವರಾಗಿ ಎಷ್ಟೋ ವರ್ಷದಿಂದ ಆ ದೇವರಲ್ಲಿ ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ತಗೊಂಡು ದೇವರ ವಾಕ್ಯದಲ್ಲಿ, ದೇವರ ಕೂಟದಲ್ಲಿ, ಆರಾಧನೆಯಲ್ಲಿ ಎಲ್ಲಾದ್ರೂ ಎಷ್ಟೋ ವರ್ಷದಿಂದ ಕೂಡಿ ಬರುವಂತವರಾಗಿರೋ ನಮಗೆ ಇನ್ನು ದೇವರ ಚಿತ್ತವೇನು ಅಂತ ಆ ತಿಳುವಳಿಕೆ ಇಲ್ಲ ಅಂದ್ರೆ ನಿಜವಾಗಲೂ ಆ ದೇವರ ಆ ತಿಳುವಳಿಕೆಯಿಂದ ನಮಗೆ ಏನು ಮಾಡ್ಲಿಕ್ಕಾಗಲ್ಲ. ಇಲ್ಲಿ ದೇವರ ವಿಧಾನುಸಾರವಾಗಿ ಇಲ್ಲಿ ನೋಡಿ ಏನಂದ, ಇನ್ನೇನು ಮಾಡಿದ್ರು ದೇವರ ಘನತೆಗೆ ತಕ್ಕ ಹಾಗೆ. ದೇವರ ಘನತೆ ಏನು ಇದು ಫಸ್ಟ್ ನಾವು ತಿಳಿದಿರ್ಬೇಕಲ್ಲ. ಈ ಗ್ಲೋರಿ ಅಂತ ಹೇಳುವಾಗ, ಆ ದೇವರ ಮಹಿಮೆ, ಆ ಗ್ರೇಟ್ನೆಸ್, ಗ್ಲೋರಿನೆಸ್ ಅಂತ ಹೇಳುವಾಗ ಬಿಯಾಂಡ್ ದ ನಾರ್ಮಲ್ ಹ್ಯೂಮನ್ ಪೀಪಿಂಗ್ ಆರ್ ದಿಸ್ ನಮ್ದು ಈ ಪ್ರಪಂಚದಲ್ಲಿ ಕಾಣೋದಕ್ಕಿಂತ ಎಲ್ಲ ಮೇಲೆ ಇರುವಂತ ಒಂದು ಕಾರ್ಯ ವಿಶೇಷತೆ. ಇಲ್ಲಿ ನೋಡಿ, ಇನ್ನೇನು ಮಾಡಿದ್ರು ಎಲ್ಲವನ್ನು ದೇವರ ಘನತೆಗೆ. ಅಂದ್ರೆ ವಿಶ್ವಾಸಿಗಳಾಗಿ ನಿಜವಾಗ್ಲೂ ಅವ್ರ ಜೀವನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರೋಣ ಅಂತ ನಿಮ್ ಕಣ್ಮುಂದೆ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದಂತ ಒಂದು ಇದು ನಿಜವಾದ್ರೂ ಇದೆ ನಂಬದಾದ್ರೆ ಈ ವಿಷಯವನ್ನು ನಾವು ತಿಳಿದಿರ್ಬೇಕು. ಯಾವ್ದಾದ್ರು ಒಂದು ಕಾರ್ಯ ಮಾತಾಡುವಾಗ, ಯಾರಾದ್ರ ಬಗ್ಗೆ ಮಾತಾಡುವಾಗ, ನಾವೇನಾದ್ರೂ ಊಟ ಮಾಡುವಾಗ, ಇಲ್ಲಾಂದ್ರೆ ನಾವು ಬೇರೆ ಯಾರಿಗಾದ್ರೂ ಏನಾದ್ರೂ ಒಂದು ಉಪಕಾರ ಮಾಡುವಾಗ, ಇಲ್ಲ ಬೇರೆ ಏನಾದ್ರೂ ಒಂದು ಸಹಾಯ ಮಾಡುವಾಗ, ಈ ಬೇರೆ ಯಾರಿಂದಾದ್ರೂ ನಾವು ಒಂದು ಸಹಾಯ ಪಡ್ಕೊಂಡು ಎಲ್ಲದಲ್ಲಿನೂ ನಾವು ಒಂದು ಯೋಜನೆ ಮಾಡ್ಬೇಕು. ಇದು ನನ್ನ ದೇವರ ಘನತೆಗೆ ತಕ್ಕಾಗೆ ಇದೊಂದು ರಿಸಲ್ಟ್. ನೋಡಿ, ಅದೇ ಇದರಲ್ಲಿ 10ನೇ ಅಧ್ಯಾಯದಲ್ಲಿ 32ನೇ ವಾಕ್ಯ. ಯಹೂದ್ಯರಾಗಲಿ ಗ್ರೀಕರಿಗಾಗಲಿ ದೇವರ ಸಭೆಗಾಗಲಿ ವಿಘ್ನವಾಗಬೇಡ್ರಿ. ನೋಡಿ, ಥ್ಯಾಂಕ್ ಯು. ಇಲ್ಲಿ ನೋಡೋದು ಒಂದು ಕಥೆ ಏನಂತ ಹೇಳಿದ್ರೆ, ನಮ್ಮ ಈ ಸಭೆಯಲ್ಲಿ ಮಾತ್ರ ಸೇರಿ ಬರುವಂತ ಸಹೋದರಿ ಸಹೋದರ ಮಧ್ಯದಲ್ಲಿ ಮಾತ್ರ ಇರುವಂತ ಕಾರ್ಯಗಳು, ನಮ್ಮ ಈ ವ್ಯವಹಾರಗಳು ಬಾಕಿ ಇರೋದೆಲ್ಲ ಅದನ್ನು ನಾವು ಎಷ್ಟು ಹೇಳಿದ್ರು ಪ್ರಿಯರೇ, ಪ್ರಾಪಂಚಿಕವಾಗಿ ನೋಡುವಾಗ ನಮ್ಮ ಸುತ್ತಲೂ ಅನೇಕ ಜನಾಂಗಗಳಿದೆ. ಇಲ್ಲಿ ದೇವರ ಘನತೆಗೆ ಮಾಡುವಂತ ಕಾರ್ಯ ಮಾಡುವ ವ್ಯಕ್ತಿಗಳು ನೋಡ್ಬೇಕಾದ ವಿಷಯ ಏನಂತ ಹೇಳಿ, ಯಹೂದ್ಯರಿಗಾಗಲಿ ಗ್ರೀಕರಿಗಾಗಲಿ ದೇವರ ಸಭೆಗಾಗಲಿ ವಿಘ್ನವಾಗಬೇಡಿರಿ. ಇದು ಯಾರಿಗೆ ಘನತೆ ಬರಲ್ಲ. ನಾವು ಈ ತರ ಏನಾದ್ರೂ ಒಂದು ಕಾರ್ಯ ಮಾಡಿ ಬೇರೆಯವ್ರನ್ನ ದ್ವೇಷಿಸುವಾಗ, ವಿರುದ್ಧವಾಗಿ ನಡೆಯುವಾಗ, ಸಭೆಗಾಗ್ಲಿ ಬೇರೆ ಜನಾಂಗಕ್ಕಾಗ್ಲಿ ನಡೆಯುವಾಗ ಅದು ದೇವರಿಗೆ ಮಹಿಮೆ ಕೊಡುವಂತದಲ್ಲ, ದೇವರಿಗೆ ಘನತೆ ಕೊಡುವಂತದಲ್ಲ. ಹೊರತು ಏನಾಗುತ್ತೆ ಹೇಳಿ, ದೇವರನ್ನ ದೂಷಿಸುವಂತ ಕೆಲಸ ಆಗುತ್ತೆ ಇದು. ಯಾಕಂದ್ರೆ ಅನ್ಯ ಜನಾಂಗ ನೋಡಿ, ಅವ್ರು ಕ್ರಿಸ್ತನ ಹಿಂಬಾಲಿಸುವವರು, ಬಟ್ ನೋಡಿ ನಮ್ಗೆ ಈ ರೀತಿಯಲ್ಲಿ ಮೋಸ ಮಾಡಿದಾರೆ ಅಂತ ಹೇಳುವಾಗ ಯಾರಿಗೆ ಅದು ಹೇಳ್ತಾರೆ, ಯಾರಿಗೆ ಅದು ಹಿಂಸೆ ಆಗ್ತಾ ಇರೋದು, ಯಾರಿಗೆ ಅದು ಒಂದು ಅಪಮಾನ ಆಗ್ತಾರ ಅಂತ ಹೇಳಿದ್ರೆ ನಿಜವಾಗ ದೇವರಿಗೆ. ಯಾಕಂದ್ರೆ ಅವ್ರಿಗೆ ಹೇಳ್ತಾ ಇರೋದು, ನಾನ್ ಹಿಂಗೆ ಮಾಡಿದೆ, ಅವನಿಗೆ ಮಾಡಿದೆ, ಇವಳಿಗೆ ಮಾಡಿದೆ ಅಂತ ಹೆಚ್ಚಾಗಿ ಕ್ರೈಸ್ತನಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸುವಂತ ವ್ಯಕ್ತಿಯಾಗಿ ಈ ಕೆಲಸ ನನಗೆ ಮಾಡಿದ. ಅದಕ್ಕೆ ಹೇಳ್ತಾ ಇರೋದು, ಯಾರಿಗಾಗಿ, ಸಭೆಗಾಗಿ ವಿಘ್ನವಾಗಬೇಡಿ. ಯಾವುದಕ್ಕೇನು ನೀವು ಅಡ್ಡಿಯಾಗಬೇಡ್ರಿ. ಯಾವ ಒಳ್ಳೆ ಕೆಲ್ಸಗಳಿಗೇನು ನೀವು ವಿರುದ್ಧವಾಗಿ ಹೋಗ್ಬೇಡ್ರಿ. ಅದು ನನ್ನ ಘನತೆಗೆ ಕೊರತೆ ಬರುತ್ತೆ. ನೋಡಿ 33ನೇ ವಾಕ್ಯ. ನಾನಂತೂ ಸ್ವಪ್ರಯೋಜನಕ್ಕಾಗಿ ಚಿಂತಿಸದೆ ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂದು ಅವರ ಪ್ರಯೋಜನಕ್ಕಾಗಿ ಚಿಂತಿಸಿ ಎಲ್ಲರನ್ನು ಎಲ್ಲಾ ವಿಷಯಗಳಲ್ಲಿ ಮೆಚ್ಚಿಸುವವನಾಗಿದ್ದೇನೆ. ಥ್ಯಾಂಕ್ ಯು ಸ್ವಾಮೀಜಿ. ಇದು ಪೌಲವನ್ನ ಒಂದು ಅಪಸ್ತೋಲನಾಗಿ, ಇಲ್ಲಾಂದ್ರೆ ಆ ಒಂದು ದೇವರ ಚಿತ್ತಾನುಸಾರವಾಗಿ ಜೀವಿಸುವಂತ ವ್ಯಕ್ತಿಗೆ, ಸುವಾರ್ತಿಕನಾಗಿರುವಂತ ವ್ಯಕ್ತಿಗೆ, ದೇವರ ಸಂದೇಶವನ್ನು ಎಲ್ಲ ಕಡೆನೂ ಹಂಚುವಂತ ವ್ಯಕ್ತಿಯ ಮನಸ್ಸಲ್ಲಿರೋದು, ಆ ಮನಸ್ಸಿನ ಒಂದು ಪಿಕ್ಚರ್, ಆಕ್ಚುಲಿ ಹೃದಯದ ಆಲೋಚನೆ ಒಂದು ಪಿಕ್ಚರ್ ನಮ್ಗೆ ಈ ವಾಕ್ಯದಲ್ಲಿ ನೋಡುವುದು. ಈ ಕಾಲದಲ್ಲಿ ಎಲ್ಲ ಕಡೆನೂ ಆಗುವಂತ ಒಂದು ಕೆಲಸ ಇದೆ.
ಎಷ್ಟು ಇದು ಮಾಡಿದ್ರು ಕೂಡ ಇದು ಮಾತ್ರ ನಮ್ಗೆ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಏನಂತ ಹೇಳಿ, ಸ್ವಪ್ರಯೋಜನಕ್ಕಾಗಿ ಏನಾದ್ರೂ ಬೆನಿಫಿಟ್ ಇದೆಯಾ, ಹಂಗಿದ್ರೆ ನಾವು ಸರಿ, ನಾವು ಮಾಡ್ತೀವಿ. ನಮಗೇನು ಪ್ರಯೋಜನ ಇಲ್ಲ, ಏನಾದ್ರೂ ಒಂದು ಕೆಲಸ ಯಾರಾದ್ರೂ ಹೇಳಿದ ತಕ್ಷಣ ಹೇಳಿದ್ರೆ ಅದರಿಂದ ನನಗೇನು ಪ್ರಯೋಜನ? ನಿಜವಾದ ದೇವರ ಮಕ್ಕಳಾಗಿ ದೇವರ ಘನತೆಗೋಸ್ಕರ ಜೀವಿಸುವಂತ ವ್ಯಕ್ತಿಗಳು ಸ್ವಪ್ರಯೋಜನಕ್ಕಾಗಿ, ನೋಡಿಲಿ, ನಾನೊಂದು ಸ್ವಪ್ರಯೋಜನಕ್ಕಾಗಿ ಚಿಂತಿಸದೆ, ನಾವು ಮೊದಲೇ ಚಿಂತಿಸಾದ್ರೆ ಇಲ್ಲಿ ಪೌಲನು ಹೇಳ್ತಾ ಇದ್ದೆ, ನಿಜವಾದ ದೇವರಿಗೆ ಘನತೆ ಕೊಡುವಂತ ವ್ಯಕ್ತಿಗೆ, ದೇವರಿಗೆ ಮಹಿಮೆ ಸಲ್ಲಿಸುವಂತ ವ್ಯಕ್ತಿ ಫಸ್ಟ್ ಮೊದಲನೇದು ತನ್ನ ಬಗ್ಗೆ ಯೋಚನೆ ಮಾಡಬಾರ್ದು, ಮತ್ತೆ ನಮಗೇನ್ ಪ್ರಯೋಜನ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಸೆಲ್ಫಿಶ್ ಆಗಬಾರದು ಅಂತ ಹೇಳ್ತಾರದು ಇಲ್ಲಿ. ನೋಡಿ, ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂದು ಅವರ ಪ್ರಯೋಜನಕ್ಕಾಗಿ ಚಿಂತಿಸಿ ಎಲ್ಲರನ್ನು ಎಲ್ಲಾ ವಿಷಯಗಳನ್ನು ಮೆಚ್ಚಿಸುವವನಾಗಿದ್ದಾನೆ. ಯಾಕಂದ್ರೆ ಈ ಬೇರೆಯವರ ಮುಂದೆ ನಾವು ಆ ರೀತಿಯಲ್ಲಿ ನಡೆದುಕೊಳ್ಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ನಮ್ಮ ದೇವರಿಗೆ ಆ ಘನತೆಯನ್ನು ಮಹಿಮೆಯನ್ನು ಸಲ್ಲಿಸುವಂತ ಒಂದು ಕಾರ್ಯ. ಇದು ಅನ್ಯ ಜನಾಂಗ ಮಧ್ಯದಲ್ಲಿ ಆಗ್ಲಿ, ಎಲ್ಲ ಆಗಿದನ್ನು ಕೂಡ ನೋಡಿ, ಅವ್ರ ದೇವರಿಗೆ ಹೆಂಗಿದೆ ಅದೇ ರೀತಿಯಲ್ಲಿ ತಾಳ್ಮೆಯಿಂದ, ಸಹಾನುಭೂತಿಯಿಂದ, ಎಲ್ಲರಿಗೇನು ಒಳ್ಳೇದಾಗ್ಬೇಕು ಅಂತ ಆಸಕ್ತಿಯಿಂದ, ಅವನ್ ಏನಾಗಲಿ, ಅವನಿಗೆ ಏನ್ ಕಷ್ಟ ಆಗಿದೆ, ಏನಾಗಿದೆ, ಅವನ್ ಏನ್ ಲಾಭ ಇದೆ ನೋಡದಲ್ಲೇ ದೇವರ ಮಗನಾಗಿ ಜೀವಿಸ್ತಾನೆ. ನಿಜವಾಗ್ಲೂ ಪ್ರಿಯರ, ನಾವು ಯೋಚನೆ ಮಾಡಿ, ನಾವು ಈ ಭೂಮಿಯಲ್ಲಿ ಸಂಪಾದ್ಯವನ್ನ ಇಲ್ಲಾಂದ್ರೆ ನಾವೇನು ಆಸ್ತಿಯನ್ನು ಮಾಡೋದು ಅದು ಹೆಚ್ಚಂದೆಲ್ಲ ಹೇಳ್ತಾ ಇರೋದು, ಅದ್ರ ಮೇಲೆ ಹೆಚ್ಚಾಗಿ ಆಸಕ್ತಿ ಇಡುವಂತ ವ್ಯಕ್ತಿ ದೇವರ ವಾಕ್ಯದಿಂದ ದೂರ ಇರ್ತಾರೆ. ಇಲ್ಲಿ ನೋಡಿ, ಅದೇ ಹೇಳ್ತಾ ಇರೋದು, ನನ್ನ ಪ್ರಯೋಜನ ಬಗ್ಗೆ ಹೇಳದಲ್ಲೇ ದೇವರ ಎಂತ ಹೇಳುದು, ಆ ಪರಲೋಕದಲ್ಲಿ ನಿಮ್ ಸಂಪಾದ್ಯ ಹೇಗಾಗಿರ್ಬೇಕು ಅಂತ ಹೇಳಿದ್ರೆ, ಈ ಭೂಮಿಯಲ್ಲಿ ದೇವರಿಗೆ ಘನತೆ ಉಂಟಾಗುವಂತ, ಮಹಿಮೆ ಉಂಟಾಗುವಂತ ಕೆಲಸವನ್ನು ಯಾರು ಮಾಡುತ್ತಾರೋ, ಆ ದೇವರ ವಾಕ್ಯ ಅನುಸಾರವಾಗಿ ದೇವರ ಹಿತಾನುಸಾರಿಯಾಗಿ ಯಾರು ಜೀವಿಸುತ್ತಾರೋ ಅವರು ದೇವರಿಗೆ ಘನವನ್ನು ಸಲ್ಲಿಸುವಂತ ವಿಷಯ. ಇನ್ನೊಂದು ವಾಕ್ಯ ನೋಡೋಣ, ಕೊಲೋಸಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಾಕ್ಯ. Colossians chapter 3:17. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ, ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ನೋಡಿ, ಥ್ಯಾಂಕ್ ಯು. ಇಲ್ಲಿ ನೋಡಿ, ನಾವು ಇಲ್ಲಿ ನೋಡಿ, ನುಡಿ ಮತ್ತೆ ನಡೆ ಎರಡು ವಿಷಯ ಮುಖ್ಯವಾಗಿ ನಮ್ಮ ಯೋಜನೆಗಳು ಬರ್ತಾರೆ. ನುಡಿಯಲ್ಲಿಂದ ಬರುತ್ತೆ ಹೇಳಿ, ನಮ್ಮ ಹೃದಯದಿಂದ ಆಗುವಂತ ಆಲೋಚನೆಗಳಿಂದ. ಅದೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಜನೆ ಮಾಡಿದ್ರೆ, ಇಲ್ಲಾಂದ್ರೆ ಇನ್ನೊಬ್ಬರಿಗೆ ನಾವು ಸಿಟ್ಟಲ್ಲಿ, ಮನಸ್ಸಲ್ಲಿ ಏನೋ ಸಿಟ್ಟಲ್ಲಿ ಯೋಜನೆ ಮಾಡ್ತಾ ಇದ್ದಾನೆ, ಅವ್ರು ಯಾಕೆ ಹಿಂಗ್ ಮಾಡಿದೆ, ಅವ್ರು ಯಾಕೆ ಈ ರೀತಿಯಲ್ಲಿ ಮಾತಾಡಿದೆ, ಅವ್ರು ಈ ರೀತಿಯಲ್ಲಿ ಮಾತಾಡ್ಲಿಕ್ಕೆ ನನಗೆ ಅವರಿಗೆ ಏನ್ ಸಂಬಂಧ, ಇಲ್ಲಾಂದ್ರೆ ಈ ರೀತಿಯಲ್ಲಿ ಏನಾದ್ರು ಒಂದು ವಿಷಯ ನಾವು ಮನಸ್ಸಲ್ಲಿ ಯೋಜನೆ ಮಾಡುವ, ಅಟ್ಲೀಸ್ಟ್ ಹೇಳ್ತಾರ ಪದದಲ್ಲಿ ಒಂದು 10% ಯಾವ್ದು ಕವರ್ ಆಗಿರುತ್ತೆ. ನೋಡೋರಿಗೆ ಗೊತ್ತಾಗ್ಬಿಡುತ್ತೆ ನನ್ನ ಮೇಲೆ ಏನೋ ಸಿಟ್ಟು ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ನಾವ್ ಎಷ್ಟು ಚೆನ್ನಾಗಿ ನಗಾಡ್ಕೊಂಡು ಮಾತಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಕಾಣಿಸುತ್ತೆ. ಈ ಬಿಳಿ ಬಟ್ಟೆಯಲ್ಲಿ ಒಂದು ಕಪ್ಪು ಚುಕ್ಕಿ ಎಲ್ಲಾದ್ರೂ ಸಣ್ಣದಾಗಿದ್ರು ಕೂಡ ಕಾಣಿಸುತ್ತಲ್ಲ, ಅದೇ ರೀತಿಯಲ್ಲಿ ನಮ್ಮ ಬಿಹೇವಿಯರ್. ಅದಕ್ಕೆ ಹೇಳ್ತಾ ಇರೋದು, ನೀವು ನುಡಿಯಿಂದಾಗಲಿ, ಬಾಯಿಂದ ಹೊರಡುವಂತ ಆ ಮಾತುಗಳಿಂದ ಆಗಲಿ, ನಡೆಯಿಂದ ಆಗಲಿ ಅಂದ್ರೆ ನಮ್ ನಡತೆ, ನಮ್ ಬಿಹೇವಿಂಗ್, ಜೀವಿಸುವಂತ ರೀತಿ, ಇದರಿಂದಾಗಲಿ ಏನು ಮಾಡಿದ್ರು ಅದೇನಾಗ್ಬೇಕಂತ ಹೇಳಿ, ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಮಾಡು ಅಂತ ಹೇಳುವಾಗ, ನಾವು ಪ್ರಾರ್ಥನೆ ಮಾಡುವಾಗ ಎಲ್ಲದನ್ನು ನಾವು ಕೊನೆಗೆ ನಿಲ್ಸಲ್ದು ಏನಂತ ಹೇಳಿ, ತಂದೆಯ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ತೀನಿ. ನಾವು ಕೇಳ್ತಾ ಇದ್ದೀವಿ. ಪ್ರಾರ್ಥನೆಯ ಕೊನೆಯ ಸಂದರ್ಭದಲ್ಲಿ ಸದಾ ಸಮಯದಲ್ಲೂ ನಾವು ಹೇಳ್ತೀವಿ. ಆದ್ರೆ ನುಡಿಯಿಂದಾಗಲಿ ನಡೆಯಿಂದಾಗಲಿ, ಅಂದ್ರೆ ನಮ್ಮ ನಡತೆಯಲ್ಲಿ ಆಗಲಿ, ನಿಜವಾಗಲೂ ಆ ಕರ್ತನಾದ ಯೇಸು ಕ್ರಿಸ್ತನ ಹೆಸರು ಹೇಳುವಾಗ, ಅಂದ್ರೆ ಅಲ್ಲಿ ಹೇಳುವಾಗ ಬಾಯಿ ಮಾತಿಂದ ಬರೋದಂತ ಲೆಕ್ಕದಲ್ಲಿ ಅಲ್ಲ, ನಿಜವಾಗಲೂ ಅವರು ಜೀವಿಸಿದಂತ ರೀತಿಯಲ್ಲಿ, ಅವ್ರು ಮಾಡಿದಂತ ಕಾರ್ಯಗಳಲ್ಲಿ, ಅವ್ರಿಗೆ ಹೇಳಿದಂತ ಸುವಾರ್ತೆಗಳಲ್ಲಿ, ಅವ್ರಿಗೆ ಕೊಟ್ಟಿರೋದಂತ ಸಂದೇಶಗಳಲ್ಲಿ ಜೀವಿಸುವಂತ ರೀತಿಯಲ್ಲಿ ನಾವು ಜೀವಿಸಿ ಯಾರಿಗೆ, ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಲಿಕ್ಕೆ ಎಲ್ಲವರಿಗೇನು ಕಾರಣ ಆಗ್ಬೇಕಿಲ್ಲ. ನಮ್ಮ ಬಾಯಲ್ಲಿ ಬಂದಂಗೆ ಏನೋ ಮಾತಾಡ್ತೀವಿ, ನಮ್ಮ ಹೃದಯದಲ್ಲಿ ಆಲೋಚನೆಗಳು ಇನ್ನೇನೋ ಇರುತ್ತೆ. ಅದೇ ರೀತಿಯಲ್ಲಿ ನಾವು ಸಭೆಯಲ್ಲಿ ಓಡಾಡ್ತಾ ಇರುವಾಗಲೇ, ಮಾತಾಡುವಾಗಲೇ, ದೇವರ ಜನಾಂಗ ಜೊತೆ ಸೇರುವಾಗ
ಅದು ಇನ್ನೊಂದು ಬಿಹೇವಿಂಗ್ ಇರುತ್ತೆ. ಸಮಾಜದಲ್ಲಿ ಕೆಲಸ ಮಾಡ್ತಾರ ಜಾಗದಲ್ಲಿ ಇಲ್ಲೆಲ್ಲಾದ್ರೂ ನಾವು ಬೇರೆ ಎಲ್ಲಾದ್ರೂ ಕಡೆ ಹೋಗಿದ್ರೆ, ಎಸ್ಪೆಷಲಿ ಟೂರ್ ಎಲ್ಲ ಹೋಗಿದ್ರೆ ಚೇಂಜ್ ಆಗುತ್ತೆ ನಮ್ಮ ಆಕ್ಟಿವಿಟೀಸ್. ಅವಾಗ ನಮ್ಮ ದೇವರು ನಮ್ಮನ್ನ ನೋಡ್ತಾ ಇದ್ದಾರೆ, ನಮ್ಗೆ ಕಾಣಿಸ್ತಾ ಇದೆ, ಸದಾ ಕಾಲವನ್ನು ನಮ್ ಜೊತೆ ಇದ್ದಾರೆ, ಪವಿತ್ರಾತ್ಮನು ನಮ್ಮ ಹೃದಯದೊಳಗೆ ವಾಸ ಇರುತ್ತಾನೆ, ಎಲ್ಲವನ್ನು ಎಲ್ಲಾ ರೀತಿಯನ್ನು ಕಾಣಿಸ್ತಾ ಇದ್ದಾನೆ. ಆದ್ರೂ ಕೂಡ ದೇವರಲ್ಲಿ ಭಯಭಕ್ತಿ ಇಲ್ಲದಲ್ಲಿ ಹೆದರಿಕೆ ಇಲ್ಲ. ಇರ್ಲಿ ಪರವಾಗಿಲ್ಲ, ಇದು ಎಲ್ಲಾರು ಮಾಡ್ತಾರೆ ಬಿಡಿ, ನನ್ನೊಬ್ನೇ ಮಾಡದಾದ್ರೆ ಪರವಾಗಿಲ್ಲ, ಇರ್ಲಿ ಏನು ಒಂದ್ಸರಿ. ಬೇರೆ ದೇವರ ಘನತೆ ಅಂತ ಹೇಳುವಾಗ ಈಗ ಕೆಲವರು ಹೇಳ್ತಾರಲ್ಲ, ಇದು 50 ರೂಪಾಯಿ ಕದ್ದಿದ್ರು 5 ಲಕ್ಷ ಕದ್ದಿದ್ರು ಕಲ್ಲ ಅಲ್ವಾ? ಅದೇನು ಸಣ್ಣದಾಗಿದ್ರು ದೊಡ್ಡದಾಗಿದ್ರು ಮಾಡುವಂತ ಕೆಲ್ಸ ಎಲ್ಲರ ಕಣ್ಣಲ್ಲಿ ಇದು. ವಿಶ್ವಾಸಿಗಳ ಜೀವನದಲ್ಲಿ, ವಿಶ್ವಾಸಿಗಳ ಕಾರ್ಯಗಳಲ್ಲಿ ದೇವರಿಗೆ ಇದು ಘನತೆಯನ್ನು ಮಹಿಮೆಯನ್ನು ಸಲ್ಲಿಸುವಂತದಲ್ಲ. ನಾವು ಆ ಮಹಿಮೆಯಲ್ಲಿ ಆಶ್ರಯ ಬಿಟ್ಟು ನಾವು ಜೀವಿಸಬೇಕು ಅಂತ ಹೇಳಿದ್ರೆ ದೇವರಿಗೆ ಘನತೆಯನ್ನು ಕೊಡುವಂತ ವಿಷಯಗಳಲ್ಲಿ ತಿಳುವಳಿಕೆ ಉಳ್ಳವರಾಗಿರ್ಬೇಕು. ಇದು ಅದೇ ರೀತಿಯಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಾಕ್ಯ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ನೋಡಿ, ಥ್ಯಾಂಕ್ ಯು. ಇಲ್ಲಿ ಇಬ್ರು ಉಲ್ಲಾಸವಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಹೇಗೆ ಉಲ್ಲಾಸವಾಗಿರೋದು ಹೇಗೆ ಅಂತ ಹೇಳಿದ್ರೆ, ನಾವು ಈಗ ಏನಾಗಿದೆ, ನೆಲೆಗೊಂಡಿರುವ ದೇವರ ಕೃಪೆ ನಾವು ಈಗ ಇರೋದು. ಇವತ್ತು ನಾವು ನಾವು ಇಷ್ಟು ಜನವನ್ನು ಈ Zoom ಮೀಟಿಂಗ್ ಅಲ್ಲಿ ಸೇರಿ ಬಂದು ದೇವರ ವಾಕ್ಯ ಕೇಳಿಸ್ಕೊಳ್ಳುವಾಗ ಅದು ನಮ್ಮ ಹೃದಯದಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ಮುಂದಿರೋ ನಮ್ಮ ನಡತೆಗಳಲ್ಲಿ ಎಲ್ಲಾದ್ರೂ ಅದು ಅಳವಡಿಸಿ ಜೀವಿಸುವಂತ ವ್ಯಕ್ತಿಗಳಾಗಿ ನಾವು ಇಲ್ಲಿ ಕೂತಿರುವಾಗ ಆ ಸಂತೋಷ ನಮ್ಮಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ, ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ, ದೇವರ ಕೃಪೆಯಲ್ಲಿ ಆಶ್ರಯಗೊಂಡು ಆತನ ಮುಖಾಂತರವೇ ನಂಬಿಕೆಯಿಂದ, ಯಾವುದು ಆತನ ಮುಖಾಂತರ ನಂಬಿಕೆಯಿಂದ, ಆಗ್ಲೇ ನಾವು ಹೇಳಿದೆ, ನಮ್ಮನ್ನ ಕರೆದಿರೋದು ಕರ್ತನಾದ ಯೇಸು ಕ್ರಿಸ್ತನ ಅನ್ಯೋನ್ಯತೆಗೆ ನಮ್ಮನ್ನ ಕರೆದಿರೋದು ತಂದೆಯಾದ ದೇವರು. ಇಲ್ಲಿ ನೋಡಿ, ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸದಿಂದ ಉಲ್ಲಾಸವಾಯಿತು. ನಮಗೆ ಈ ಹೇಳಿರೋದು ವಿಷಯ ಎಲ್ಲ ಇದೆ. ನಾನು ಹೇಳ್ತೀನಲ್ಲ, ಈ ನಂಬಿಕೆ ನಮ್ಮಲ್ಲಿ ಇದೆ, ಅದೇ ರೀತಿಯಲ್ಲಿ ಆ ದೇವರ ಮಹಿಮೆಯಲ್ಲಿ ಹೊಂದುವೆ ಎಂಬ ಆ ಭರವಸೆ ಇದೆಲ್ಲ ನಮ್ಮಲ್ಲಿ ಇದೆ. ಅದರಿಂದ ನಾವು ಸಂತೋಷವಾಗಿದ್ರಿ, ಎಕ್ಸಾಕ್ಟ್ಲಿ ನಾವೆಲ್ಲ ಸಂತೋಷವಾಗಿದ್ವಿ. ಆದ್ರೆ ಪ್ರಿಯರೇ, ನಮ್ಮ ಜೀವನ ನಾವೊಂದು ವೇಳೆ ಪರಿಶೋಧಿಸಿ ಪರೀಕ್ಷೆ ಮಾಡೋದಾದರೆ, ಆಗಲೇ ಹೇಳಿದ ಕೆಲವೊಂದು ವಿಷಯ ಇದೆಯಲ್ಲ, ಯಾವ್ದಂತ ಹೇಳಿ, ಯಹೂದರಿಗಾಗಲಿ ಗ್ರೀಕರಿಗಾಗಲಿ ದೇವರ ಸಭೆಯಲ್ಲಿ ವಿಘ್ನವಾಗದೆ, ಅದಲ್ಲದೆ ಸ್ವಪ್ರಯೋಜನ ಒಂದು ವಿಷಯ ಬರುವಾಗ ನಮ್ಮನ್ನ ನಾವು ಪರಿಶೋಧಿಸ್ಬೇಕು. ದೇವರ ವಿಷಯದಲ್ಲಿ, ದೇವರ ಕಾರ್ಯದಲ್ಲಿ, ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿನೂ ಸ್ವಪ್ರಯೋಜನ ಮಾತ್ರ ನಾವು ನೋಡಿದ್ರೆ ನನಗೇನ್ ಪ್ರಯೋಜನ ಆಗುತ್ತೆ ನೋಡುವಂತ ವ್ಯಕ್ತಿಗಳಾಗಿದ್ರೆ ಈ ಸಂತೋಷ ನಮಗೆ ಸುಮ್ಮನೆ ಹೇಳಿಕೊಳ್ಳಲಿಕ್ಕೆ ಅಷ್ಟೇ. ಯಾವತ್ತೂ ಈ ಸಂತೋಷ ನಮಗೆ ಸಿಕ್ಕಲ್ಲ. ನಾವೆಷ್ಟು ಭರವಸೆ ಇಟ್ಕೊಂಡಿದ್ದನ್ನು ಕೂಡ ನಮ್ಮ ಕ್ರಿಯೆಗಳು, ನಾವು ಮಾಡುವಂತ ಕಾರ್ಯಗಳು, ನಮ್ಮ ಹೃದಯದ ಆಲೋಚನೆಗಳು ದೇವರಿಗೆ ಘನತೆಯನ್ನು ಸಲ್ಲಿಸಲಿಕ್ಕೆ ಆಗದಿಲ್ಲದಂತ ಕಾರ್ಯಗಳಾಗಿದ್ರೆ ಈ ಉಲ್ಲಾಸವಿದೆ ಅಂತ ಹೇಳ್ಬೋದು. ಆದ್ರೆ ಆ 2ನೇ ಬರೋಣ ದಿವಸ ಅಲ್ಲಿ ನಿಲ್ಲುವಾಗ ಇದೆಯಲ್ಲ, ಅವಾಗ ನಮ್ಗೆ ಗೊತ್ತಾಗುತ್ತೆ. ಈ ಎಕ್ಸಾಮಿಗೆ ಚಂದಾಗಿ ಪ್ರಿಪೇರ್ ಆಗಿರೋದು ಮಕ್ಕಳಿಗೆ ಕ್ವಶನ್ ಪೇಪರ್ ಕೈಯಲ್ಲಿ ಸಿಕ್ಕುವಾಗ ಏನ್ ಹೆದರಿಕೆ, ಅವ್ರು ರೆಡಿ ಆಗಿರುತ್ತೆ, ಎಕ್ಸಾಮ್ ಯಾವಾಗ ಬೇಕಾದ್ರೂ ಬರ್ಲಿ. ಪ್ರಿಯರೇ, ನೆಕ್ಸ್ಟ್ ನಮಗೆ ಬರ್ಲಿಕ್ಕಿರೋದು ಅದೇ ರೀತಿ ಒಂದು ಎಕ್ಸಾಮ್. ಕರ್ತನಾದ ಯೇಸು ಕ್ರಿಸ್ತನು ಎಲ್ಲವನ್ನು ನಮಗೆ ಕೊಟ್ಟು ಬಿಟ್ಟು ಅದರಲ್ಲಿ ಯಾರ್ಯಾರು ಎಷ್ಟು ಚೆನ್ನಾಗಿ ಜೀವಿಸಿದ್ದಾರೆ ಅಂತ ಹೇಳಿ ಎಲ್ಲ ಡೀಟೇಲ್ಸ್ ಆಲ್ರೆಡಿ ಹೋಗಿದೆ ಅಲ್ಲಿಗೆ. ಅದು ಜಸ್ಟ್ ಎಕ್ಸಾಮಿನ್ ಮಾಡಿ ಇಲ್ಲಿಂದ ಹೆಸರು ಕರೀಬೇಕು, ಅಷ್ಟೇ ಕೆಲಸ ಅಲ್ಲಿ ಇರೋದು. ಸೊ ನಾವು ಈಗ ಜೀವನದಲ್ಲಿ ಮಾಡುವಂತ ಎಲ್ಲಾ ಕಾರ್ಯಗಳನ್ನು ಆ ಎಕ್ಸಾಮ್ ನಮಗೆ ಗೊತ್ತಿಲ್ಲದಲ್ಲೇ ನಾವು ಬರೀತಾ ಇದ್ದೀನಿ, ಗೊತ್ತಿಲ್ಲದಲ್ಲೇ ನಾವು ಪ್ರಿಪೇರ್ ಆಗ್ತಾ ಇದ್ದೀನಿ, ಗೊತ್ತಿಲ್ಲದಲ್ಲೇ ನಾವು ಆ ಕಾರ್ಯಗಳನ್ನು, ಯಾಕಂದ್ರೆ ಇಲ್ಲಿ ಹೆಚ್ಚಾಗಿರೋದಂತ ಪ್ರಾಕ್ಟಿಕಲ್, ಹೃದಯದ ಆಲೋಚನೆಗೆ ತಕ್ಕಾಗಿ ದೇವರ ಆ ಘನತೆಯನ್ನು ಕೊಡೋದಕ್ಕೆ ತಕ್ಕಾಗಿ ನಾವು ನಮ್ಮ ಹೃದಯದಲ್ಲಿ ಆಲೋಚನೆ ಮಾಡಿ ನಾವು ಕ್ರಿಯೆಗಳಲ್ಲಿ ಮಾಡುವಾಗ ನಾವು ಅದ್ರ ಪ್ರಾಕ್ಟಿಕಲ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ವಿ. ಬಟ್ ನಿಜವಾಗ್ಲೂ ಇದು ನಮಗೆ ನಮ್ಮ
ಆಲೋಚನೆಗಳಲ್ಲಿ, ಚಿಂತೆಗಳಲ್ಲಿ ಮನಪೂರ್ವಕವಾಗಿ ನಾವು ಮಾಡಲ್ಲ. ಏನೋ ಒಂದು ಚಿಂತೆಯಲ್ಲಿ ಏನೋ ಆಲೋಚನೆ ಹೋಗ್ತದೆ. ಪ್ರಿಯರು, ಇದು ಮನಪೂರ್ವಕವಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಬರುವಾಗ ಅಲ್ಲಿ ಸಿದ್ಧರಾಗಿ ಇರಬೇಕು ಅಂತ ಮನಪೂರ್ವವಾಗಿ ನಮ್ಮನ್ನೇ ನಾವು ಸರಿಪಡಿಸ್ಕೊಂಡು, ಎಲ್ಲಾದ್ರೂ ಕೊರತೆ ಇದ್ರೆ ಅದು ಸರಿಪಡಿಸ್ಕೊಳ್ಲಿಕ್ಕೋಸ್ಕರ ಈ ದೇವರ ವಾಕ್ಯವನ್ನು, ಈ ಪವಿತ್ರ ಆತ್ಮನು ನಮಗೆ ಕೊಟ್ಟರು. ಇಲ್ಲಿ ನೋಡಿ, ನಾವು ಈಗಲ ಅನ್ಕೊಂಡ್ರೆ ಆ ದೇವರ ಕೃಪಾಶ್ರಯದಲ್ಲಿ ಇದೆ ನಾವು. ಆದ್ರೆ ಎಷ್ಟು ಮಟ್ಟಿಗೆ, ನಾನು ಎಷ್ಟೋ ಸರಿ ಹೇಳಿದ್ರೆ, ಎಷ್ಟು ಪರ್ಸೆಂಟೇಜ್ ಈ 100 ಮಾರ್ಕ್ಸ್ ಇದ್ರೆ ಅದ್ರಲ್ಲಿ ಕೇಳ್ತಾರೆ ಎಕ್ಸಾಮ್ ಬರೆದು ಬಂದ ಮಕ್ಕಳಿಗೆ ಎಷ್ಟು ಸಿಕ್ಬೋದು, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಇಲ್ಲಾಂದ್ರೆ ಒಂದು 50%, 60, 70, 80%. ಪ್ರಿಯರೇ, 100%. ನಾವು ಒಬ್ಬರೇ ಪ್ರಿಪೇರ್ ಮಾಡಿ ಎಕ್ಸಾಮ್ ಬರೆಯೋದಾದ್ರೆ ಓಕೆ, ಒಂದ್ 60 50 ಬಂದ್ರು ಹೆಂಗೋ ಅಲ್ಲ. ಆದ್ರೆ ಪವಿತ್ರಾತ್ಮನಿಗೆ ಪವಿತ್ರಾತ್ಮನು ನಮಗೆ ಕಳಿಸ್ಕೊಟ್ಟಾದ್ಮೇಲೆ ನಮಗೆ ಒಳ್ಳೆ ಟ್ರೈನಿಂಗ್ ಕೊಡ್ಲಿಕ್ಕೆ ಒಬ್ರು ಇದ್ದಾರೆ. ಪ್ರತಿಯೊಂದು ಎಕ್ಸಾಮಿನೇಷನ್ ಬರುವಲ್ಲ, ಪ್ರತಿಯೊಂದು ಕ್ವಶನ್ ಬರುವಾಗಲ್ನು ಹೆಂಗೆ ಅಂತ ಹೇಳಿಕೊಡ್ಲಿಕ್ಕೆ ಪವಿತ್ರಾತ್ಮನ ನಮ್ ಜೊತೆ. ಬಟ್ ನಾವು ಕೇಳಲ್ಲ. ಒಂದಾದ್ರೆ ಈಗ ಇರ್ಬೋದು, ಇಲ್ಲ ಹೇಳಿದ್ರೆ ಉತ್ತರ ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲದಲ್ಲಿರ್ಬೋದು. ಆ ಅನುಭವ ನಮ್ಮ ಜೀವನದಲ್ಲಿ ಬರ್ಬೇಕು. ಪವಿತ್ರಾತ್ಮನ ನಮಗೆ ಉತ್ತರ ಹೇಳಿಕೊಡುವಂತ ಒಂದ್ಸಲ ನಮ್ ಜೊತೆಯಲ್ಲಿದೆ. ನಾವ್ ಏನ್ ಮಾಡ್ಬೇಕು ಅಂತ ಇದಕ್ಕಿಂತ ಮುಂಚೆ ನಾವು ಧ್ಯಾನ ಮಾಡಿದ್ವಿ. ಏನಂತ ಹೇಳಿ, ತಕ್ಕ ಸಮಯದಲ್ಲಿ ಏನ್ ಹೇಳಬೇಕು ಅಂತ ನಿನಗೆ ಹೇಳಿಕೊಡುವಂತ ಪವಿತ್ರಾತ್ಮನು. ಅದಕ್ಕಿಂತ ಮುಂಚೆಯನ್ನು ದೊಡ್ಡದಾಗಿ ತಲೆ ಕೆಡಿಸ್ಕೊಬೇಕಾಗಿಲ್ಲ. ನಾವು ನಮ್ಮನ್ನು ಶುದ್ಧರಾಗಿ ಕಾಪಾಡಬೇಕು. ಇಲ್ಲಿ ನೋಡಿ, ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತೆ ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸೆ. ಆ ಭರವಸೆ ಅಷ್ಟೇ ನಮ್ಮಲ್ಲಿ ಇದ್ರೆ ಸಾಕಾಗಲ್ಲ. ಕ್ರಿಯೆಗಳು ನಮ್ ಜೊತೆ ಇರಬೇಕು, ಮಾಡುವಂತ ಕಾರ್ಯಗಳು ನಮ್ಮಲ್ಲಿ ಇರಬೇಕು. ಅದರಲ್ಲಿ ಮುಖ್ಯವಾಗಿರೋದು ಸ್ವಪ್ರಯೋಜನಕ್ಕಾಗಿ ಸ್ವಪ್ರಯೋಜನಕ್ಕಾಗಿ ಮಾಡುವಂತ ಕಾರ್ಯಗಳು ಯಾವುದನ್ನು ದೇವರದ ಘನತೆಯನ್ನು, ಮಹಿಮೆಯನ್ನು ಕಮ್ಮಿ ಮಾಡೋದಂತ ಲೆಕ್ಕಕ್ಕೆ ನಮ್ಮ ಜೀವನದಲ್ಲಿ ಇರಬಾರದು. ಅದೇ ರೀತಿಯಲ್ಲಿ 2 ಕೊರಿಂಥಿಯನ್ಸ್ 12ನೇ ಅಧ್ಯಾಯ 9ನೇ ವಾಕ್ಯ. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಫಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಈಗಿರಲಾಗಿ ಇಲ್ಲಿ ನೋಡಿ, ಅದಕ್ಕಾತನ ಹೇಳಿದಂತ ವಿಷಯ ಅಂತ ಹೇಳಿದ್ರೆ, ಈಗಲೂ ನಮ್ಮ ಮನಸ್ಸೊಳಗೆ ಈಗ ನಾನು ಹೇಳಿದ ಈ ವಿಷಯದಲ್ಲಿ ಏನಾದ್ರೂ ಕಳವಳ ಇದ್ರೆ ನೋಡಿ, ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು. ಅದೇ ರೀತಿಯಾಗಿ ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾರ್ಥವಾಗ. ಅಂದ್ರೆ ಈ ತಿಳುವಳಿಕೆ ಮೊದಲನೇದಾಗಿ ನಮ್ಮಲ್ಲಿ ಬರ್ಬೇಕು. ಯಾವುದು? ನನ್ನಲ್ಲಿ ಏನೋ ಒಂದು ಕೊರತೆ ಇದೆ, ಆ ಎಕ್ಸಾಮಿನೇಷನ್ಗೋಸ್ಕರ ಕಂಪ್ಲೀಟ್ ಆಗಿ ನಾನು ಪ್ರಿಪೇರ್ ಆಗಿಲ್ಲ ಅಂದ್ರೆ ಹೋಗಿ ಏನ್ ಮಾಡ್ಬೇಕು ಹೇಳಿ? ನಾವು ಮತ್ತೆ ದೇವರ ವಾಕ್ಯವನ್ನು ಅಭ್ಯಾಸ ಮಾಡಿ ಪ್ರಾರ್ಥನೆಯಲ್ಲಿ ನಮ್ಮನ್ನೇ ಒಪ್ಪಿಸಿ, ದೇವರೇ ನಿನ್ನ ಮಹಿಮೆಗೆ, ನಿನ್ನ ಘನತೆ ತಕ್ಕಾಗೆ ನನ್ನ ಉಪಯೋಗಿಸುವಂತ ದೇವರ ಹತ್ರ ನಮ್ಮನ್ನ ಒಪ್ಪಿಸುವಾಗ, ಇಲ್ಲಿ ನೋಡಿ ಅವಾಗ ಈ ಟರ್ನಿಂಗ್ ಬರುತ್ತೆ. ಈ ಉತ್ತರ ಅವಾಗ ನಮಗೆ ಸಿಗ್ತಾ ಇರೋದು. ಅದಕ್ಕಾದ ನನ್ನ ಕೃಪೆಯೇ ಸಾಕು. ನೀನ್ ತಲೆ ಕೆಡಿಸ್ಕೊಂಬೇಡ. ನಿನ್ ಮನಸ್ಸಲ್ಲಿ, ನಿನ್ ಪಶ್ಚಾತ್ತಾಪದಲ್ಲಿ ನಿನ್ನನ್ನ ನೀನ್ ಸರಿಪಡಿಸ್ಬೇಕು, ನನಗೆ ಮಹಿಮೆಯದನ್ನು ಸಲ್ಲಿಸ್ಬೇಕು ಅಂತ ಆಸಕ್ತಿ ನಿನ್ನಲ್ಲಿ ಇದೆಯಲ್ಲ, ಸಾಕು. ಈಗ ಇನ್ನೇನ್ ಬೇಕಾಗಿರೋ ನಿನಗೆ? ನನ್ನ ಕೃಪೆಯೇ ನಿನಗೆ ಸಾಕು. ನಿನ್ನ ಈ ಬಲಹೀನದ ಬಗ್ಗೆ ನೀನ್ ತಲೆ ಕೆಡಿಸ್ಕೊಬೇಕಾಗಿಲ್ಲ. ಅದು ಬೆಲವು ಪೂರ್ಣ ಸಾರ್ಥವಾಗುವಂತ ರೀತಿಯಲ್ಲಿ ಕೃಪಾಪೂರ್ಣನಾಗಿರೋ ನನ್ನ ಕೃಪೆ ನಿನ್ನ ಮೇಲೆ ಇದೆ ಅಂತ ದೇವರ ವಾಕ್ಯ ಹೇಳ್ತಾ ಇರೋದು. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ಮತ್ತೆ 17ನೇ ವಾಕ್ಯ. ಎಫೆಸದವರಿಗೆ 3ನೇ ಅಧ್ಯಾಯ 16 ಮತ್ತೆ 17. ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ, ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೋಡಿ, ಸಾಕು. ಇಲ್ಲಿ ನೋಡಿ, ನೀವು ದೇವರಾತ್ಮನ ಮೂಲಕ ಅಂತ ಹೇಳುವಾಗ ಪವಿತ್ರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದರಾಗುವ ಹಾಗೆಯೂ. ನಾವೆಲ್ಲ ಈಗ ಆ ವಿಶೇಷ ಬಲ ಹೊಂದಿದಂತ ವ್ಯಕ್ತಿಗಳು 100%.
ಇವತ್ತು ಎಷ್ಟನೇ ಸಂಧಿಗೆ 95ನೇ. ಈ 95 ದಿವಸ ನಾನ್ ಹೇಳಿ ಬಂದ್ರು ಪವಿತ್ರಾತ್ಮ ಕುರಿತು. ಇದಕ್ಕಿಂತ ಎಷ್ಟೋ ಕಾಲದಿಂದನೇ ಪವಿತ್ರಾತ್ಮನ ಕುರಿತಾಗಿ ಇಲ್ಲದ ಪವಿತ್ರಾತ್ಮ ಅನುಭವಗಳಲ್ಲಿ ಜೀವಿಸುವಂತ ವ್ಯಕ್ತಿಗಳು ನೀವು. ಇಲ್ಲಿ ನೋಡಿ, ಅದೇ ವಿಶೇಷ ಬಲ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಆ ವಿಶೇಷ ಬಲ ಹೊಂದಿದರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ. ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಒಳಗೆ ವಾಸ ಮಾಡು ಅಂತ ಹೇಳುವಾಗ, ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತ ಕಾರ್ಯಗಳು, ಮಾಡಿದಂತ ಕಾರ್ಯಗಳು ಎಲ್ಲ ನಮಿಗೋಸ್ಕರ ನಾವು ನಂಬಿ ಅದು ನಮ್ಮ ಜೀವನದಲ್ಲಿ ಅಳವಡಿಸಿ, ಅದೇ ರೀತಿಯಲ್ಲಿ ದೇವರ ಕೃಪಾವರದಲ್ಲಿ ಪವಿತ್ರಾತ್ಮನ ಗೈಡ್ ಲೈನ್ಸ್ ಅಲ್ಲಿ ನಾವು ನಡೆಯುವಾಗ ನೋಡಿ ಎಷ್ಟು ದೇವರ ಅನುಗ್ರಹವನ್ನು ನಮ್ಮ ಜೀವನದಲ್ಲಿ ಬರುತ್ತೆ. ನಾವು ಹೇಳ್ತೀವಿ ಆಲ್ ಗ್ಲೋರಿ ಟು ದ ಗಾಡ್. ಏನಿಗೆ ದೇವರಿಗೆ ಎಲ್ಲ ಇದನ್ನು ಆಗಲೇ ಏನಂದ್ರೆ ಮೈ ಗ್ರೇಸ್ ಇಸ್ ಸಫಿಷಿಯಂಟ್ ಫಾರ್ ಯು ಅಂತ ಹೇಳಿದ್ರೆ ಮೈ ಸ್ಟ್ರೆಂತ್ ಇಸ್ ಮೇಡ್ ಪರ್ಫೆಕ್ಟ್. ಅಂದ್ರೆ ಎಲ್ಲಾ ರೀತಿಯಲ್ಲೂ ನನಗೆ ಶಕ್ತಿ ಕೊಡುವಂತ ದೇವರು ನಾನು ಇಲ್ಲಿರುವಾಗ, ಇಲ್ಲಿ ನೋಡಿ ಈ ದೇವರ ಮಹಿಮೆ, ಎಲ್ಲ ಮಹಿಮೆಯನ್ನು ದೇವರಿಗೆ ಸಲ್ಲಿಸಬೇಕು ಅಂತ ಹೇಳಿದ್ರೆ ಏನ್ ಹೇಳಿ, ಆಲ್ ಗುಡ್ನೆಸ್ ಫ್ರಮ್ ದ ಗಾಡ್, ಪವರ್, ಅದೇ ರೀತಿಯಲ್ಲಿ ಸಾಲ್ವೇಷನ್, ಆಕ್ಟ್ ಆಫ್ ವರ್ಷಿಪ್, ಒಬೀಡಿಯಂಟ್, ಥ್ಯಾಂಕ್ಸ್, ಇದೆಲ್ಲ ಈ ಒಳ್ಳೆ ಕಾರ್ಯಗಳೆಲ್ಲವನ್ನು ಎಲ್ಲಿಂದ ಬಂದಿರೋದು? ದೇವರಿಂದ ಬಂದಿರೋದು. ಆದದರಿಂದ ಏನಾಗ್ಬೇಕಂತ ಹೇಳಿದ್ರೆ ಸಕಲ ಮಹಿಮೆಯನ್ನು ಯಾರಿಗೆ ಸಲ್ಲಿಸಬೇಕಾಗಿರೋದು? ದೇವರಿಗೆ ಸಲ್ಲಿಸಬೇಕಾಗಿ. ಇದೊಂದು ಉದಾಹರಣೆ ಏನಂತ ಹೇಳಿದ್ರೆ, ಮುಖ್ಯವಾಗಿ ಕರ್ತನಾದ ಯೇಸು ಕ್ರಿಸ್ತನ ಭೂಮಿಯ ಮನುಷ್ಯನಾಗಿ ಅವತಾರ ತಂದು ಭೂಮಿಗೆ ಬಂದಾದ್ಮೇಲೆ ತನ್ನ ಚಿತ್ತಾನುಸಾರವಾಗಿ ಜೀವಿಸ್ಲಿಲ್ಲ. ಎಲ್ಲಾದ ವಿಷಯದಲ್ಲಿ ಯೇಸು ಕ್ರಿಸ್ತನನ್ನು ದೇವರ ಮಹಿಮೆಗಾಗಿ, ಪ್ರತಿಯೊಂದು ತಾನು ಮಾಡುವಂತ ಕಾರ್ಯಗಳಿಗಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಂತ ಲೆಕ್ಕದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಇದೆ, ರಾದರ್ ದಾನ್ ಹಿಮ್ಸೆಲ್ಫ್. ಕರ್ತನಾದ ಯೇಸು ಕ್ರಿಸ್ತನ ದೇವರಿಂದ ಬಂದಿರೋದು, ದೇವರ ಪುತ್ರನಾಗಿ ಆ ದೇವರ ಎಲ್ಲಾ ರೀತಿಯಲ್ಲಿ ದೇವರ ಮನುಷ್ಯ ರೂಪ ಅಷ್ಟೇ ಇದ್ದಿದ್ದು. ಅದೇ ನೋಡಿ, ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ, ತಂದೆಯೇ ಕಾಲ ಬಂದದೆ ನಿನ್ನ ಮಗನನ್ನು ಮಹಿಮೆ ಪಡಿಸು, ಆಗ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು. ಇದು ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಬೇಕಾದ್ರೆ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತು, ತಂದೆ ನನ್ನ ಮಹಿಮೆ ಪಡಿಸಿ, ಇಲ್ಲದ ಮಹಿಮೆ ಕೊಟ್ರೇನೆ ನನ್ನ ಭೂಮಿಗೆ ಹೋಗೋದು. ಇಲ್ಲಿ ಆಗಲ್ಲ ಹೇಳಿರೋದು. ದೇವರಿಗೆ ಎಷ್ಟು ತಾಳ್ಮೆಯಿಂದ ದೇವರಿಗೆ ಬೇಡ್ಕೊಳ್ತಾರೋ ಒಂದು ವಿಷಯ. ಇದೇ ರೀತಿಯಲ್ಲಿ ನಾವು ಏನ್ ಮಾಡ್ಬೇಕು ಹೇಳಿ, ನಮ್ಮ ಹೃದಯದಲ್ಲಿ ನಮ್ಮ ಪ್ರಾರ್ಥನೆಗಳಲ್ಲಿ ನಮಗಿದು ಇರಬೇಕಾಗಿರೋದು. ಈ ತಾಳ್ಮೆಯನ್ನು, ಇಲ್ಲಾಂದ್ರೆ ಈ ಮಹಿಮೆಯನ್ನು ನಮಗೆ ಕೊಡಿಸ್ಬೇಕಂದ ತಾಳ್ಮೆಯಿಂದ ನಮ್ಮ ದೇವರ ಹತ್ರ ನಾವು ಬೇಡ್ಕೊಳ್ಳುವಾಗ, ದೇವರೇ ನನ್ ಬೆಲಹೀನನು, ಈ ಬೆಲನಿಗೆ ನನಗೆ ಕೊಡುವಂತದ್ದು ಉತ್ತರವನ್ನೇ ಆಗಲೇ ಹೇಳಾಯ್ತು, ನನ್ ಕೃಪೆ ನನಗೆ ಸಾಕು ಅಂತ ಹೇಳಿ. ಇಲ್ಲಿ ನೋಡಿ, ಅದೇ ರೀತಿಯಲ್ಲಿ ಯೋಹಾನ್ ಬರೆದ 12ನೇ ಅಧ್ಯಾಯ ಸುವಾರ್ತೆಯಲ್ಲಿ 12ನೇ 27-28 ವಾಕ್ಯದಲ್ಲಿ, ಈಗ ನನ್ನ ಪ್ರಾಣವು ನೋಡಿ ತತ್ತರಿಸುತ್ತದೆ ಮತ್ತು ನಾನೇನು ಹೇಳಲಿ ತಂದೆ, ಈ ಕಾಲದೊಳಗಿಂದ ನನ್ನನ್ನು ತಪ್ಪಿಸು. ಅಂದ್ರೆ ಈ ಸಮಯ ಅಂತ ಹೇಳಿದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಅನುಭವಿಸ್ಲಿಕ್ಕೆ ಹೋಗುವಂತ ಆ ಒಂದು ಸಂದರ್ಭ, ಇಲ್ಲಾಂದ್ರೆ ಆ ಒಂದು ಘಟನೆ ಬಗ್ಗೆ ಯೇಸು ಕ್ರಿಸ್ತನ ಮುಂಚೆನೆ ಗೊತ್ತಿತ್ತು ವಿಷಯ ಏನು, ಯಾವ ರೀತಿಯಲ್ಲಿದ್ದ. ಆದರೆ ಆ ಲಾಸ್ಟ್ ಅಲ್ಲಿ ಬರೋದ್ರದ್ದು ಏನದು ಗೊತ್ತಾ? ಆದ್ರೆ ಇದಕ್ಕಾಗಿಯೇ ಈ ಕಾಲದಲ್ಲಿ ನಾನು ಸೇರಿದೆ. ನಾನು ಇಲ್ಲಿ ಬಂದಿರೋದೇನಕ್ಕೆ ಹೇಳಿ, ಈ ಸಮಯಕ್ಕೋಸ್ಕರ, ಈ ಗಳಿಗೆಗೋಸ್ಕರ, ಈ ವಿಷಯವನ್ನು ತಂದೆಯ ಚಿತ್ತಾನುಸಾರವಾಗಿ ಮಾಡಲಿಕ್ಕೋಸ್ಕರ. 28ನೇ ವಾಕ್ಯದಲ್ಲಿ, ತಂದೆಯೇ ನಿನ್ನ ಹೆಸರನ್ನು ಮಹಿಮೆ ಪಡಿಸಿಕೋ ಅಂದನು. ಅದಕ್ಕೆ ಇಲ್ಲಿ ಏನಂತ ಹೇಳಿದ್ರೆ, ತಂದೆಯೇ ನಿನ್ನ ಹೆಸರನ್ನು ಮಹಿಮೆ ಪಡಿಸಿಕೋ ಅಂದ್ರೆ, ನೀನ್ ನನ್ನನ್ನು ಮಹಿಮೆ ಪಡಿಸಿದ್ರೆ ನಿನ್ನ ಹೆಸರನ್ನು ಮಹಿಮೆ ಪಡಿಸುವಂತ ಸಂದರ್ಭ ಬರುತ್ತೆ. ಅದಕ್ಕೆ ನನಗೆ ಇನ್ನು ಶಕ್ತಿ ಕೊಡ್ಬೇಕು. ಜನರ ಮುಂದೆ, ಈ ಜನಾಂಗಗಳ ಮುಂದೆ, ಈ ಪಾಪಿಗಳ ಮುಂದೆ ದೇವರು ಯಾರು ಏನು ಅಂತವರದೊಂದು ಒಂದು ಪಿಕ್ಚರ್ ಇವರಿಗೆ ಸಿಗ್ಬೇಕು ಅಂತ ಹೇಳಿ, ಅಲ್ಲಿಗೆ ದೇವರು ಏನಂತ ಹೇಳ್ತಾರೆ ನೋಡಿ, ಅದಕ್ಕೆ ಮಹಿಮೆ ಪಡಿಸಿದ್ದೇನೆ, ತಿರುಗಿ ಮಹಿಮೆ ಪಡಿಸುವೇನು ಎಂದು ಆಕಾಶವಾಣಿ ಆಯ್ತು. ಬೇರೆ ಇವತ್ತು ನನಗೆ ನಿಮಗೆ ದೇವರು ನಾವು ಇದೇ ರೀತಿಯಲ್ಲಿ ಬೇಡ್ಕೊಳ್ಳುವಾಗ, ನಮಗೆ ಇದೇ ಮಾತು ದೇವರು ಹೇಳುವಾಗ, ಪ್ರಿಯರೇ, ನಮ್ಮ ಕ್ರಿಯೆಗಳು, ನಮ್ಮ ಚಿಂತೆಗಳು, ನಮ್ಮ ಆಲೋಚನೆಗಳು ಎಷ್ಟು ಮಟ್ಟಿಗೆ ನಾವು ನಮ್ಮನ್ನ ಚೇಂಜ್ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಯಾವ ರೀತಿಯಲ್ಲಿ ನಮ್ಮ ಕ್ರಿಯೆಗಳು, ನಮ್ಮ ಚಿಂತೆಗಳು, ನಮ್ಮ ನುಡಿಗಳು ಮತ್ತೆ ನಡೆಗಳು ದೇವರಲ್ಲಿ ದೇವರ ಮಹಿಮೆಯನ್ನು ಆಶ್ರಯಿಸುವಂತ ವ್ಯಕ್ತಿ, ದೇವರ ಮಹಿಮೆ ಅಂತ ಹೇಳುವಾಗ ಆ ದೇವರ ಮಹತ್ವದಿಂದ ಬದುಕುವಂತ ವ್ಯಕ್ತಿಗಳು. ಇಲ್ಲಿ ನೋಡಿ, ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 25ನೇ ವಾಕ್ಯದಲ್ಲಿನೋ ಏನಂತ ಹೇಳಿದ್ರೆ, ಅಲ್ಲಿ ಪ್ಯಾರಲೈಸ್ ಆಗಿರೋದಂತ ಒಂದು ವ್ಯಕ್ತಿ
ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡ್ತಾನೆ, ಅಂತ ಕೂಡಲೇ ಅವನು ಅವರ ಮುಂದೆ ಎದ್ದು ತಾನು ಮಲಗಿದ್ದ ಹಾಸಿಗೆಯನ್ನು ಎತ್ಕೊಂಡು ದೇವರನ್ನು ಕೊಂಡಾಡುತ್ತಾ ಮನೆಗೆ ಹೋದನು. ಇದು ಯೇಸು ಕ್ರಿಸ್ತನ ಏನು ಹೇಳುವಾಗ, ನೀನ್ ಎದ್ದು, ಅದಕ್ಕಿಂತ ಮುಂಚೆ ಹೇಳ್ತಾನೆ, ನಿನ್ನ ಪಾಪವನ್ನು ಕ್ಷಮಿಸಿದ್ದೇನೆ. ಅದಾದ ಮೇಲೆ ನಿನ್ನ ಹಾಸಿಗೆಯನ್ನು ತಗೊಂಡು ಹೋಗುವಂತ ಅವನು ಎದ್ದು ಬಿಟ್ಟು ಸೀದಾ ಹೋಗುವಾಗ ಮನೆಗೆ ಹೋದ, ಅವನು ಸೀದಾ ಮನೆಗೆ ಹೋದ. 26ನೇ ವಾಕ್ಯದಲ್ಲಿ ಬರುವಾಗ, ಲೂಕನ್ ಬರೆದ 5ನೇ 26ನೇ ವಾಕ್ಯದಲ್ಲಿ, ನೋಡಿದವರೆಲ್ಲರನ್ನು ನೋಡಿ ಬರೋಗಾಗಿ ದೇವರನ್ನ ಕೊಂಡಾಡಿದರು. ಅದೇ ಹೇಳಿದ್ರು, ಯೇಸು ಕ್ರಿಸ್ತನು ಮಾಡಿದ ಪ್ರತಿಯೊಂದು ಕಾರ್ಯವನ್ನು ಬೇರೆಯವರು ದೇವರನ್ನ, ತಂದೆಯಾದ ದೇವರನ್ನೇ ಮಹಿಮೆಯನ್ನು, ಇಲ್ಲಾಂದ್ರೆ ದೇವರನ್ನ ಕೊಂಡಾಡುವಂತ, ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಂತದ್ದು ವಿಷಯ ಇತ್ತು. ಪ್ರಿಯರೇ, ನಾವು ಇವತ್ತು ಮಾಡುವಂತ ಕಾರ್ಯಗಳಲ್ಲಿ ದೇವರಿಗೆ ಈ ಖುಷಿ ಆಗ್ತಾ ಇದೆಯಾ, ಈ ಸಂತೋಷ ಆಗ್ತಾ ಇದೆ? ನನ್ನ ಮಗನು ಮಗಳು ಇವತ್ತು ಮಾಡಿದಂತ ಕೆಲಸದಿಂದ ಬೇರೆಯವ್ರ ಬಾಯಲ್ಲಿ ನನ್ನ ಹೆಸರು ಬಂತು, ಬೇರೆಯವ್ರ ಬಾಯಲ್ಲಿ ಬೇರೆಯವರು ನನ್ನ ದೇವರನ್ನೇ, ನಿನ್ನ ದೇವರನ್ನೇ ಆ ಖುಷಿಯಿಂದ ಮಹಿಮೆ ಪಡಿಸಿದ್ರು. ಎಷ್ಟು ನಿಜವಾಗಿ ನಮ್ಮ ಹೃದಯದಲ್ಲಿ ಕೈ ಇಟ್ಟು ನಮಗೆ ಹೇಳಲಿಕ್ಕೆ ಆಗುತ್ತೆ, ನಾನು ಇವತ್ತು ಮಾಡಿದ ಕಾರ್ಯದಿಂದ ನನ್ನ ದೇವರಿಗೆ ಬೇರೆಯವರ ಬಾಯಿಂದ ಮಹಿಮೆಯನ್ನು, ಆ ಸ್ತೋತ್ರವನ್ನು, ಅವರು ಸಂತೋಷದಿಂದ ಕೊಂಡಾಡುವಂತ ಕಾರ್ಯವನ್ನು ಬೇರೆ ನಾವು ಯಾವ್ದು ಮಾಡು. ದೇವ್ರಿಗೆ ಘನತೆ ಸಲ್ಲಿಸಿ ಅಂದ್ರೆ ದೇವರ ವಿಶ್ವಾಸದಲ್ಲಿ ನಂಬಿಕೆ ಇದ್ದರೆ ಮಾತ್ರ ಸಾಕಾಗಲ್ಲ. ನಾವು ಮಾಡುವಂತ ಕಾರ್ಯಗಳಿಂದ ಬೇರೆ ಜನಾಂಗವನ್ನು, ಅದು ಸಹೋದರ ಇರ್ಬೋದು, ಇಲ್ಲಾಂದ್ರೆ ಬೇರೆ ಅನ್ಯ ಜನಾಂಗ ಇರ್ಬೋದು, ಯಾರಾದ್ರೂ ಕೂಡ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಲಿಕ್ಕಿರುವಂತ ಅವಸ್ಥೆ ನಮ್ಮ ಜೀವನದಲ್ಲಿ ಆಗುತ್ತೆ. ಇಲ್ಲಿ ನೋಡಿ, ಅದೇ ರೀತಿಯಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ, ಸಮಸ್ತವೂ ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಇಲ್ಲಿ ಪೌಲನು ಹೇಳುವಂತ ವಿಷಯ ಅಂತ ಹೇಳಿದ್ರೆ, ದೇವರ ಬಗ್ಗೆ, ಸೃಷ್ಟಿಕರ್ತನಾದ ದೇವರ ಬಗ್ಗೆ ಹೇಳ್ತಾ ಇರೋದು. ಏನಂತ ಹೇಳಿ, ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ, ಅಂದ್ರೆ ಆತನಿಂದ ಪರಿಪಾಲಿಸಿ ನಡೆಯುವಂಥದ್ದು ಆತನಿಗಾಗಿರುತ್ತೆ ಅಂತ ಹೇಳಿದ್ರೆ, ನಾವು ಇದೆಲ್ಲವನ್ನು ಈ ಭೂಮಿಯಲ್ಲಿ ಜೀವನ ಎಲ್ಲ ಮುಗಿಸಿ ನಾವು ಮತ್ತೆ ಎಲ್ಲಿ ಹೋಗ್ಬೇಕು, ಆತನ ಜೊತೆ ವಾಸ ಮಾಡ್ಲಿಕ್ಕೆ ಪರಲೋಕಕ್ಕೆ ನಾವು ಹೋಗ್ಬೇಕಾಗಿರೋದು. ಇದು ನಮ್ಮ ನಂಬಿಕೆ, ನಿರೀಕ್ಷೆ ಇರೋದು. ಇಲ್ಲಿ ನೋಡಿ, ಟು ಹೂಮ್ ಬಿ ಗ್ಲೋರಿ ಫಾರ್ ಎವರ್, ಸದಾ ಕಾಲವನ್ನು ದೇವರಲ್ಲಿ ನೋಡಿ, ಆತನಿಗೆ ಸದಾ ಕಾಲವನ್ನು ಸ್ತೋತ್ರ, ಆಮೇನ್. ಯಾಕಂದ್ರೆ ಇಷ್ಟೆಲ್ಲ ಮಾಡಿದಂತ ನಮ್ಗೆ ಹೇಳದ ಪ್ರಕಾರ ಏನಂತ ಹೇಳಿದ್ರೆ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಇದೆಲ್ಲವನ್ನು ಮಾಡಿದಂತ ದೇವರಿಗೆ ಗ್ಲೋರಿ ಫಾರ್ ಎವರ್. ಇಲ್ಲಿ ನೋಡಿ, ಇದಕ್ಕೆ ಪೌಲನು ಇನ್ನೊಂದು ಮಾತಾಡಿದ 1 ಅಧ್ಯಾಯ 31ನೇ ವಾಕ್ಯದಲ್ಲಿ, ಆಗಲೇ ನಾವು ಓದಿದೀವಿ, ಏನೇನು ಮಾಡಿದ್ರು ಅದೆಲ್ಲ ದೇವರ ಘನತೆಗೆ ಮಾಡಬೇಕು ಅಂತ ಹೇಳಿದ ವಿಷಯ. ಯಾಕಂದ್ರೆ ನಮ್ಮ ನಂಬಿಕೆ ಇದ್ರೆ ಮಾತ್ರ ಸಾಕಾಗಲ್ಲ. 1 ಪೇತ್ರ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಆದ್ರೆ ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ, ನಮಗೆ ಇಲ್ಲಿ ಸ್ವಲ್ಪ ಒಂದು ಕಷ್ಟ ಆಗ್ತಾ ಇರೋ ವಿಷಯ ಅಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಎಷ್ಟೋ ಬಾಧೆಗಳನ್ನ ಅನುಭವಿಸಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು, ತನ್ನ ರಕ್ತವನ್ನು, ಮಾಂಸವನ್ನು, ಎಲ್ಲ ರೀತಿಯಲ್ಲಿನೂ ನೋವುಗಳು ಅನುಭವಿಸಿರುವ ಆ ಬಾಧೆಗಳು ಅದೇ ರೀತಿಯಲ್ಲಿ ನಮ್ಮ ಹೃದಯದ ನೋವುಗಳಾಗಿ, ನಮ್ಮ ಶರೀರದ ನೋವುಗಳಾಗಿ ನಮಗೆ ಸ್ವೀಕಾರ್ಯ ಆಗುವಾಗ ಏನಾಗಲಿ, ಅದು ತಂದೆಯಾದ ದೇವರಿಗೆ ಮಹಿಮೆಯನ್ನು ಕೊಡುವಂತ, ಅದ ಹೆಸರಿಗೆ ಘನತೆಯನ್ನು ಕೊಡುವಂತ ಕಾರ್ಯ. ಇಲ್ಲಿ ನೋಡಿ, ಬಾಧೆಗಳಿಗೆ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿ. ಇದು ನಿಜವಾಗ ನಮ್ಮ ಹೃದಯದಲ್ಲಿ ಆಗಬೇಕಾಗಿರೋ ವಿಷಯ. ಆ ಬಾಧೆಗಳಲ್ಲಿ ನಾವು ಎಷ್ಟು ಇನ್ವಾಲ್ವ್ ಆಗ್ತೀನೋ, ಎಷ್ಟು ಕಣ್ಣೀರು ಸುರಿಸ್ತೀನೋ, ಎಷ್ಟು ನೋವು ನಾವು ಅನುಭವಿಸ್ತೀನೋ, ಅದೇ ರೀತಿಯಲ್ಲಿ ಅದಕ್ಕಿರೋದೊಂದು ಸಂತೋಷವನ್ನು ಇದೆ. ಇದೇ ಕಾರ್ಯದಿಂದ ಆಗುವಂತ ಸಂತೋಷ, ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿದ್ದೀರಾ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ. ನಾನು ಪವಿತ್ರಾತ್ಮನ ಕುರಿತಾಗಿ ಮಾತಾಡ್ಲಿಕ್ಕೆ ಅವತ್ತಿಂದ ಹೇಳಿದ್ದೇನೆ 2ನೇ ಬರೋಣ ಬಗ್ಗೆ. ನಾವು ಅದಕ್ಕೋಸ್ಕರ ನಮ್ಮನ್ನ ಪ್ರಿಪೇರ್ ಆಗ್ಲಿಕ್ಕೆ ಪವಿತ್ರಾತ್ಮನ ಬಂದು ಹೇಳ್ತಾರೆ. ಇಲ್ಲಿನೂ ನೋಡಿ ಅದೇ ಹೇಳ್ತಾ ಇರೋದು, ಇದೇ ರೀತಿಯಲ್ಲಿ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷ ಪಟ್ಟು ಉಲ್ಲಾಸಗೊಳ್ಳುವಿರಿ. ಆಗಲೇ ನಾವು ಇನ್ನೊಂದು ಉಲ್ಲಾಸಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿದ್ದೆ. ಉಲ್ಲಾಸವಾಗಿದ್ದು ರೋಮ 5:2 ಮಹಿಮೆಯನ್ನು ಹೊಂದುವೆವೆಂಬ ಭರವಸದಿಂದ ಉಲ್ಲಾಸವಾಗಿದ್ದೀವಿ. ಇಲ್ಲಿ ನೋಡಿ, ಯಾವುದು ಆತನ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿ ಅದೇ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿ ಆತನ ಮಹಿಮೆಯ ಪ್ರತ್ಯಕ್ಷದಲ್ಲಿನೂ
ನಾವು ಸಂತೋಷ ಪಟ್ಟು ಉಲ್ಲಾಸಗೊಳ್ಳಬೇಕು ಅಂತ ಹೇಳಿದ್ರೆ ಪ್ರಿಯರೇ, ಆ ದೇವರ ಮಹಿಮೆಯಲ್ಲಿ ಆಶ್ರಯಿಸಿ ಆ ದೇವರ ಘನತೆಗೆ ತಕ್ಕ ಹಾಗೆ ದೇವರ ವಾಕ್ಯದ ಅಡಿಯಲ್ಲಿ ನಾವು ಜೀವಿಸುವಾಗ, ಬರೀ ಬಾಯಿ ಮಾತು ಹೇಳೋದ್ರಲ್ಲಿ ಅಲ್ಲ, ವಾಕ್ಯ ಓದೋದ ವಿಷಯದಲ್ಲಿ ಅಲ್ಲ, ಪ್ರಸಂಗ ಮಾಡೋದ ವಿಷಯದಲ್ಲಿ ಅಲ್ಲ, ನಾವು ನಮ್ಮ ಜೀವನದಲ್ಲಿ ಜೀವಿಸುವಾಗ ಆ ದೇವರಿಗೆ ಘನತೆಯನ್ನು ಕೊಡುವಂತ ಶ್ರೇಷ್ಠವಾಗಿರೋದು ಕಾರ್ಯವಾದ 1 ಪೇತ್ರನ 4ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಮ್ಮ ಕರ್ತವ್ಯ ಬಗ್ಗೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಬ್ಬನು ಬೋಧಿಸುವವನಾದರೆ ದೈವೋಕ್ತಿಗಳನ್ನು ನುಡಿಯುವವನಾಗಿ ಅಂದ್ರೆ ನಿಜವಾಗ್ಲೂ ದೇವರಿಂದ ನನಗೆ ಈ ವರವನ್ನು ಸಿಕ್ಕಿದೆ, ಆ ಸಿದ್ಧತೆಯಲ್ಲಿ ಆ ಸಿದ್ಧ ಮಾಡಿದ್ರೆ ನನ್ನನ್ನ ಪರಿಶುದ್ಧನಾಗಿ ಶುದ್ಧ ಹೃದಯದಿಂದ ಶುದ್ಧ ಆತ್ಮನಿಂದ ಹೇಳುವಂತ ಕಾರ್ಯಗಳು ಮಾಡುವಂತ ಕಾರ್ಯಗಳನ್ನು ವ್ಯತ್ಯಾಸವಿಲ್ಲದಲ್ಲಿ ಒಂದೇ ರೀತಿಯಲ್ಲಿ ನನ್ನ ನಂಬಿಕೆಯನ್ನು, ನಮ್ಮ ವಿಶ್ವಾಸವನ್ನು, ನನ್ನ ಕ್ರಿಯೆಗಳನ್ನು ಒಂದೇ ರೀತಿಯಲ್ಲಿ ಆ ದೇವರಿಗೆ ಘನತೆಯನ್ನು ಕೊಡುವಂತ ವಿಷಯದಲ್ಲಿ ಏನಾಗಬೇಕು, ನುಡಿಯುವವನಾಗಿ ಬೋಧಿಸಲಿ. ದೇವರಿಂದ ದೊರಕಿದಂದ ಒಬ್ಬನು ಸಭೆ ಸೇವೆ ಮಾಡುವವನಾದರೆ ದೇವರಿಂದ ಶಕ್ತಿಯನ್ನು ಹೊಂದಿದವನಾಗಿ, ಪ್ರಾಪಂಚಿಕವಾಗಿರೋ ಯಾವ ಶಕ್ತಿನಲ್ಲ, ದೇವರ ಶುಶ್ರೂಷೆಯನ್ನು ಮಾಡುವಾಗ, ದೇವರ ಸೇವೆಯನ್ನು ಮಾಡುವಾಗ ಅದು ದೇವರಿಂದ ನನಗೆ ಸಿಕ್ಕಿರೋದಂತ ಶಕ್ತಿ. ನನ್ನ ಬುದ್ಧಿಯಿಂದಲ್ಲ, ನನ್ನ ವಿದ್ಯಾಭ್ಯಾಸದಿಂದಲ್ಲ, ನನ್ನ ಆಸ್ತಿಯಿಂದಲ್ಲ, ನನ್ನ ಅಂತಸ್ತಿಂದಲ್ಲ, ದೇವರಿಂದ ನನಗೆ ದೊರಕಿರೋದಂದ ಈ ಅವಕಾಶದಿಂದ, ಈ ಶಕ್ತಿಯಿಂದ ನಾನು ಮಾಡ್ತೀನಂದ ದೇವರಲ್ಲಿ ತನ್ನನ್ನೇ ತಾನೇ ಸಮರ್ಪಣ ಮಾಡಬೇಕಾಗಿರೋದು. ಗಾಡ್ ಮೇ ಬಿ ಗ್ಲೋರಿಫೈಡ್ ಥ್ರೂ ಜೀಸಸ್ ಕ್ರೈಸ್ಟ್ ಅಂತ ಹೇಳ್ತಾರೆ. ಇಂಥವರಿಗೆ ನೋಡಿ, ಮೂಲಕ ದೇವರಿಗೆ ಸ್ತೋತ್ರ ಉಂಟಾಗುವುದು ಯೇಸು ಕ್ರಿಸ್ತನಿಗೆ ಆಧಿಪತ್ಯವೂ ಘನವೂ ಯುಗ ಯುಗಾಂತಗಳಲ್ಲಿಯೂ ಇರುವವು. ಈ ರೀತಿಯಲ್ಲಿ ಇದು ಹೇಳೋದಂತ ವಿಷಯ ಆದ್ರೆ ಇಲ್ಲಿ ಅಲ್ಲ, ಇದು ಪೆತ್ರನ ಇದ್ರಲ್ಲಿ ಹೇಳೋದಂತ ವಿಷಯ ಆದ್ರೆ ಇಲ್ಲಿ ಏನಂತ ಹೇಳ್ತಾರೆ ಹೇಳಿ, ಇಲ್ಲಿ ಯುಗ ಯುಗಾಂತರಗಳಲ್ಲಿ ನಾವಿವತ್ತು ಮಾಡುವ ನಮ್ಮ ಜೀವನಮಾನದಲ್ಲಿ ನಾವು ಮಾಡುವಂತ ಕರ್ತನನ್ನ ಘನಪಡಿಸುವಂತ ವಿಷಯದಲ್ಲಿ ಸಂಪೂರ್ಣವಾಗಿ ದೇವರಿಗೆ ಸಂತೋಷ ಉಂಟಾಗುತ್ತದೆ. ಆ ಸಂತೋಷ ನಮಗೇನು ಉಂಟಾಗುತ್ತೆ, ದೇವರಲ್ಲಿ ಸಂತೋಷ ಉಂಟಾಗುವಾಗ ಅದು ಯುಗ ಯುಗಾಂತರಗಳಲ್ಲಿನೂ ದೇವರಿಗೆ, ಯೇಸು ಕ್ರಿಸ್ತನಿಗೆ ಆಧಿಪತ್ಯವನ್ನು ಉಂಟಾಗುವಂತ ಸಂಗತಿ. ಆದದ್ದರಿಂದ ನಾವು ಏನಾದ್ರೂ ಮಾಡುವಾಗ ಪ್ರಿಯರೇ, ಕೊಲೋಸ್ಯರ 3ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಹೇಳದಾಗೆ, ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವವಾಗಿ ಮಾಡ್ರಿ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿರೋದು ವಿಷಯ. ಅದು ಸೇವೆ ವಿಷಯ ಇರ್ಬೋದು, ಕುಟುಂಬದಲ್ಲಿರೋ ವಿಷಯ ಇರ್ಬೋದು, ಸಮಾಜದಲ್ಲಿರೋ ವಿಷಯ ಆಗ್ಬೋದು, ಯಾವುದೋ ವಿಷಯ ಅದನ್ನು ಕೂಡ ಇದರಲ್ಲಿ ಎಷ್ಟೋ ಜನಗಳು ನಾವು ನೋಡಿದ್ವಿ, ಎಷ್ಟೆಷ್ಟು ಹಿಂಸೆ ಬೇರೆಯವರಿಂದ ಪಡ್ಕೊಂಡಿದ್ರು, ಎಷ್ಟೆಷ್ಟು ಹಿಂಸೆ ಆಗಿದನ್ನು ಕೂಡ, ನೋವು ಆಗಿದನ್ನು ಕೂಡ ಅದೆಲ್ಲ ದೇವರಲ್ಲಿ ಸಮರ್ಪಣೆ ಮಾಡಿಬಿಟ್ಟು, ದೇವರೇ ಇದೆಲ್ಲ ಸಹಿಸಿ ಇದು ಮಾಡ್ಲಿಕ್ಕೋಸ್ಕರ ನನಗೆ ಶಕ್ತಿಯನ್ನು ಕೊಡು, ನನಗೆ ಜೀವಮಾನದಲ್ಲಿ ನನಗೆ ಸಮಾಧಾನ ಬೇಕು, ಸಂತೋಷ ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ಇದೆಲ್ಲ ತಡ್ಕೊಳ್ಳಿಕ್ಕೆ ಇರೋದು ಶಕ್ತಿ ಆದ್ರೂ ನನಗೆ ಕೊಡು ಅಂತ ಬೇಡ್ಕೊಂಡು ಅವರೆಲ್ಲ ನಿಜವಾದ ವಿಶ್ವಾಸಿಗಳು. ಯಾಕಂದ್ರೆ ಅವರು ಸ್ವಪ್ರಯೋಜನಕ್ಕಾಗಿ ಮಾಡ್ತಾ ಇಲ್ಲ, ಸ್ವಂತ ಮನಸಮಾಧಾನಕ್ಕೋಸ್ಕರ ಮಾಡ್ತಾ ಇಲ್ಲ, ಸ್ವಂತ ಆರೋಗ್ಯಕ್ಕೋಸ್ಕರ ಮಾಡ್ತಾ ಇಲ್ಲ, ಅವರು ದೇವರ ಘನತೆಗೋಸ್ಕರ ಈ ದೇವರ ವಾಕ್ಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಪ್ರತಿಯೊಂದು ಕೆಲಸವನ್ನು, ಅದೇ ನಾನು ಆಗ್ಲೇ ಹೇಳಿದೆಲ್ಲ, ಸಮಾಜದಲ್ಲಿ ಇರ್ಬೋದು, ಮನೆಯಲ್ಲಿರ್ಬೋದು, ಸಭೆಯಲ್ಲಿರ್ಬೋದು, ಎಲ್ಲ ಅದನ್ನು ಕೂಡ ಇದು ದೇವರು ನನಗೆ ಒಪ್ಪಿಸಿ ಕೊಟ್ಟಿದಂತ ಕೆಲಸ. ಆ ಒಂದು ವಿಷಯದಲ್ಲಿ ಮಾಡದೆ ಕರ್ತನಿಗೋಸ್ಕರ, ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವವಾಗಿ ತಿಳಿದವರಾಗಿ ಮಾಡಬೇಕಾದ್ರೆ ದೇವರಿಗೆ ಎಷ್ಟು ಮಹಿಮೆಯನ್ನು ಸಲ್ಲಿಸುವಂತ ವ್ಯಕ್ತಿಗಳಾಗ್ತೀವಿ. ನೋಡಿ, ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಾವು ಏನ್ ಮುಖ್ಯವಾಗಿ ನಾವು ಇವತ್ತಿನ ವಿಷಯದಲ್ಲಿ, ಇವತ್ತಿನ ಈ ಇದರಲ್ಲಿ ಧ್ಯಾನ ಮಾಡಿದಂತ ವಿಷಯ ಏನಂತ ಹೇಳಿದ್ರೆ, ನಾವು ದೇವರಿಗೆ ಮಹಿಮೆಯಲ್ಲಿ ಆಶ್ರಯ ಇಟ್ಟು ನಾವು ಜೀವಿಸುವಾಗ, ನಾವೇನಾದ್ರೂ ಮಾಡುವಾಗ ಅದು ದೇವರಿಗೆ ಮಹಿಮೆಯನ್ನು ತರುವಂತದ ಅಂತ ಯೋಜನೆ ಮಾಡ್ಬೇಕು, ಮಾತಾಡ್ಬೇಕು. ಇನ್ನೊಂದು ವಿಷಯ ಏನಂದ್ರೆ, ಯಾವ ಕಾರಣದಲ್ಲಿನೂ ಸ್ವಪ್ರಯೋಜನಕ್ಕಾಗಿ, ಸೆಲ್ಫ್ ಮೋಟಿವೇಶನ್ಗಾಗಿ, ಸೆಲ್ಫ್ ಬೆನಿಫಿಟ್ಗೋಸ್ಕರ ಯಾವತ್ತೂ ನಮ್ಮ ಜೀವನದಲ್ಲಿ ನಾವು ಯಾವ ಕಾರ್ಯವನ್ನು ಹಿಂತಳ್ಳಬಾರದು. ನನಗೆ ಏನಾದ್ರೂ ಬೆನಿಫಿಟ್ ಇದ್ರೆ ನಾನು ಮಾಡ್ತೀನಿ, ನನಗೆ ಏನಾದ್ರೂ ಬೆನಿಫಿಟ್ ಇಲ್ಲದ್ರೆ ನಾನು ಮಾಡಲ್ಲ. ಈ ರೀತಿಯಲ್ಲಿ ಪ್ರಾಪಂಚಿಕವಾಗಿರೋದ್ರಿಂದ ಬೆನಿಫಿಟ್ಗಳಿಗೋಸ್ಕರ ನಾವು ದೇವರನ್ನ ದೇವರ ಮಹಿಮೆಯನ್ನು ನಮ್ಮ ಜೀವನ ಮುಖಾಂತರ ನಾವು ಸಣ್ಣದಾಗಿ ಇಲ್ಲಾಂದ್ರೆ ಕೆಳಮಟ್ಟಿಗೆ ಮಾಡಬಾರದು. ಅದೇ ರೀತಿಯಲ್ಲಿ ಏನ್ ಮಾಡೋದಾದ್ರೂ ಕರ್ತನ ಹೆಸರಿನಲ್ಲಿ ಆ ಘನತೆಯನ್ನು ಉಂಟು ಆಗುವಂತ ಲೆಕ್ಕದಲ್ಲಿನೇ ನಾವು ಮಾಡೋದಕ್ಕಿಂತ ಮುಂಚೆ ಯೋಜನೆ ಮಾಡಿ, ಇದು ನನ್ನ ದೇವರಿಗೆ
ನಾನ್ ಮಾಡೋದು ಯೋಗ್ಯತೆಯಾಗಿ ಅನ್ಸುತ್ತಾ ಅವ್ರಿಗೆ ಘನತೆಯನ್ನು ಸಲ್ಲಿಸುವಂತ ವಿಷಯವಾಗಿ ಬರುತ್ತೆ. ಇದನ್ನ ಯೋಜನೆ ಮಾಡಿ ನಾವು ಮಾಡ್ಬೇಕು. ಅದೇ ಬರದ ನಾವು ನೆನಪಲ್ಲಿ ಸದಾ ಕಾಲ ನೆನಪಲ್ಲಿ ಇಟ್ಕೊಬೇಕು ಏನಂತ ಹೇಳಿ, ಮೈ ಗ್ರೇಸ್ ಈಸ್ ಸಫಿಷಿಯಂಟ್ ಫಾರ್ ಯು. ನನ್ನ ಆ ಒಂದು ಕೃಪೆ ನಿನಗೆ ಸಾಕು ಇಡೀ ಜೀವನ ಪೂರ್ತಿ ಅಂತ ಕರ್ತನಾದ ಯೇಸು ಕ್ರಿಸ್ತನ ಜೀವನವನ್ನು ನಾವು ನೋಡಿದ್ವಿ. ಸಮಸ್ತವು ಆತನಿಂದ ನಡೆಯುತ್ತಾ ಆತನಿಗಾಗಿ ಮಾಡುವಂತ ಕಾರ್ಯವಾಗಿರೋದ್ರಿಂದ ಆತನ ಮಹಿಮೆಯ ಪ್ರತಿಷ್ಠೆಯಲ್ಲಿ ಸಂತೋಷ ಪಡಬೇಕು. ಅಂದ್ರೆ ನಮ್ಮ ಕೆಲಸವನ್ನು ಮನುಷ್ಯರಿಗೆಲ್ಲ ದೇವರಿಗೋಸ್ಕರ, ನಮ್ಮ ಘನತೆಗೋಸ್ಕರ ಅಲ್ಲ, ದೇವರ ಘನತೆಗೋಸ್ಕರ ನಾವು ಮಾಡುವಂತ ಕಾರ್ಯಗಳು ನೋಡಿ ದೇವರನ್ನು ಘನತೆ ಪಡಿಸುವಂತ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ನಮ್ಮಲ್ಲಿ ಏನಾದ್ರೂ ಕೊರತೆ ಇದ್ರೆ ಸರಿಪಡಿಸಿ ದೇವರಿಗೆ ತಕ್ಕ ಮಗಳಾಗಿ, ಮಗನಾಗಿ, ಮಕ್ಕಳಾಗಿ ನಾವು ಜೀವಿಸುವಾಗ ನಿಮ್ಮನ್ನ ಎಲ್ಲವನ್ನ ದೇವರ ಆಶೀರ್ವದಿಸ್ಲಿ, ಅನುಗ್ರಹಿಸ್ಲಿ. ದೇವರ ಈ ವಾಕ್ಯವನ್ನು ಅನುಗ್ರಹಿಸ್ಲಿ.